ನಮ್ಮ ಯುವಕರಂದ್ರ ಒಟ್ಟ ಗಾಂಧಿ ಹೊರಗೆ ಬಿಡ್ಲಕ್ ಹೋಗ್ಬಿಟ್ಟು ಸುಮ್ಮರು ಗಾಂಧಿನಿ ಎಷ್ಟು ದಿನ ಸುಮ್ ಒಳಗ್ ಕುಂದ್ರ ನೀ ಪಿಜಾಗ ನಾವೆಲ್ಲ ನೋಡ್ಕೋತೀವಿ ಅಂತ. ಹಂಗಲ್ರಿ ಸುಮ್ ಕುಂದ್ರ ನೀ ನಾವ್ ದೇಶಾದ್ಯಂತ ನೋಡೋದು ಉಗ್ರ ರೂಪ ಅಂತ. ಹಂಗಲ್ರಿ ಸುಮ್ ಕುಂದ್ರ ನೀ ಅಂತ. ಕ್ವಿಟ್ ಇಂಡಿಯಾ ಚಳವಳಿ, ಅಸಹಕಾರ ಚಳವಳಿ, ಕಾನೂನು ಭಂಗ ಚಳವಳಿ, ಸ್ವದೇಶಿ ಚಳವಳಿ. ಈ ಚಳವಳಿಯಲ್ಲಿ ಗಾಂಧೀಜಿಯವರು ಪಾಲ್ಗೊಂಡಿರಲಿಲ್ಲ. ಈ ಚಳವಳಿಯಲ್ಲಿ ಗಾಂಧೀಜಿಯವರು ಪಾಲ್ಗೊಂಡಿರಲಿಲ್ಲ. ಶಬಾಷ್, 65% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಈ ಚಳವಳಿಯಲ್ಲಿ ಗಾಂಧೀಜಿಯವರು ಪಾಲ್ಗೊಂಡಿರಲಿಲ್ಲ ಅಂತಂದ್ರ ಸರಿಯಾದಂತ ಉತ್ತರ ಸ್ವದೇಶಿ ಹೋರಾಟದಲ್ಲಿ ಗಾಂಧೀಜಿಯವರು ಪಾಲ್ಗೊಂಡಿರಲಿಲ್ಲ ನೋಡಿ. ಸ್ವದೇಶಿ ಹೋರಾಟ ನಡೆದದ್ದು ಯಾವಾಗಂದ್ರ 1905. 1905ರ ಸ್ವದೇಶಿ ಹೋರಾಟಕ್ಕಿರುವ ಇನ್ನೊಂದು ಹೆಸರೇ ವಂಗಭಂಗ ಚಳವಳಿ ಅಂತ ಕರೀತೀವಿ. ಸ್ವದೇಶಿ ಚಳವಳಿ, ವಂಗಭಂಗ ಚಳವಳಿ 1905ರಲ್ಲಿ 1905ರಲ್ಲಿ ವಂಗಭಂಗ ಚಳವಳಿ ನಡೀತದೆ. ಗೋಪಾಲಕೃಷ್ಣ ಗೋಖಲೆ ಮತ್ತು ರವೀಂದ್ರನಾಥ್ ಟ್ಯಾಗೂರ್ ಅವರ ನಾಯಕತ್ವದಲ್ಲಿ 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತದೆ. ಬಾಂಗ್ಲಾದೇಶದ ಢಾಕಾದಲ್ಲಿ ಆಗಾ ಖಾನ್ ಮತ್ತು ಸಲೀಮುಲ್ಲಾ ಖಾನ್ ಅನ್ನುವಂಥ ವ್ಯಕ್ತಿಯ ನೇತೃತ್ವದಲ್ಲಿ. ಅದೇ ವರ್ಷ ದಾದಾಬಾಯಿ ನೌರೋಜಿ ಅವರ ಅಧ್ಯಕ್ಷತೆಯಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ನಡೆದು ಸ್ವರಾಜ್ಯ ಎಂಬ ಪದವನ್ನು ಘೋಷಣೆ ಮಾಡಿದರು. 1907ರ ಸೂರತ್ ಕಾಂಗ್ರೆಸ್ ಅಧಿವೇಶನ ನಡೆದು ರಾಸ್ ಬಿಹಾರಿ ಘೋಷ್ ಅವರ ಅಧ್ಯಕ್ಷತೆಯಲ್ಲಿ ಮಂದಗಾಮಿಗಳು ತೀವ್ರಗಾಮಿಗಳ ಮಧ್ಯೆ ಚರ್ಚೆಯಾಗಿ ಮಂದಗಾಮಿಗಳು ಆ ಬಂಗಾಳ ವಿಭಜನೆ ಕೇವಲ ಕಲ್ಕತ್ತಕ್ಕೆ ಸೀಮಿತ ಆಗಲಿ ಅಂದರೆ ತೀವ್ರಗಾಮಿಗಳು ದೇಶಾದ್ಯಂತ ಹೋರಾಟ ನಡೀಲಿ, ಅವರಿಬ್ಬರ ಮಧ್ಯೆ ವಾಕ್ ಚಾತುರ್ಯ ನಡೆದು ಅವರಿಬ್ಬರ ಮಧ್ಯದಲ್ಲಿ ವಾಕ್ ಘರ್ಷಣೆ ನಡೆದು ಯಾರು ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಫಿರೋಜ್ ಶಾ ಮೇತಾರ ಮೇಲೆ ಚಪ್ಪಲೆಗಳನ್ನು ಎಸೆಯಲಾಯಿತು. ಕುರ್ಚಿಗಳ ತೂರಾಟ, ಮೆಟ್ಟಗಳ ಹಾರಾಟ. 1911ರಲ್ಲಿ ಕಲ್ಕತ್ತಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಹಾರ್ಡಿಂಜ್ 2 ಅನ್ನುವಂಥ ವ್ಯಕ್ತಿಯ ನೇತೃತ್ವದಲ್ಲಿ. ಅದೇ ವರ್ಷ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಗೀತೆಯನ್ನು ಹಾಡಲಾಯಿತು. ಅದೇ ವರ್ಷ ಸಚಿನ್ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ಬೋಸ್ ಅನ್ನುವಂಥ ವ್ಯಕ್ತಿ ಆ ದೆಹಲಿಯ ಚಾಂದಿನಿ ಚೌಕದಲ್ಲಿ ಹಾರ್ಡಿನ್ 2ನ ಮೇಲೆ ಬಾಂಬ್ ಎಸೆಯುವ ಪ್ರಯತ್ನವನ್ನು ಮಾಡಿದರು. ಅದನ್ನ ದೆಹಲಿ ಪಿತೂರಿ ಅಂತ ಕರೀತಾರೆ. 1914ರಲ್ಲಿ ಕಾಮಗಾಟ ಮಾರು ದುರಂತ ಅಂತ ಕರಿತೀವಿ. ಅದು ಗದ್ದರ್ ಪಕ್ಷದ ನಾಯಕತ್ವದಲ್ಲಿ ನಡೆದಂತ ಒಂದು ಕ್ರಾಂತಿಕಾರಿ ಪಿತೂರಿ ಅಂತ ಹೇಳಿ ಗುರುತಿಸ್ತೀವಿ. 1915 ಜನವರಿ 9ರಂದು ಗಾಂಧೀಜಿ ಭಾರತಕ್ಕೆ ಎಂಟ್ರಿ ಕೊಟ್ಟರು. ಜನವರಿ 9 ಭಾರತ ದೇಶದಲ್ಲಿ ಅನಿವಾಸಿಗ ಭಾರತೀಯ ದಿನವನ್ನಾಗಿ ಘೋಷಣೆ ಮಾಡ್ತೀವಿ ಇವತ್ತಿಗೂ. 1915 ಮೇ 8ನೇ ತಾರೀಕು ಬೆಂಗಳೂರಿಗೆ ಗಾಂಧೀಜಿ ಅವರು ಭೇಟಿ ಕೊಡ್ತಾರೆ. ಗಾಂಧೀಜಿಯವರ ರಾಜಕೀಯ ಗುರು ಆಗಿರುವಂತಹ ಗೋಪಾಲಕೃಷ್ಣ ಗೋಖಲೆ ಅವರ ಪುತ್ಥಳಿ ಅನಾವರಣ ಸಮಾರಂಭ ಇತ್ತು. ಆ ಪುತ್ಥಳಿ ಅನಾವರಣ ಸಮಾರಂಭದ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರು ಪಾಲ್ಗೊಂಡು ಗೋಪಾಲಕೃಷ್ಣ ಗೋಖಲೆ ಅವರನ್ನ ಭಾರತದ ಪವಿತ್ರವಾದ ಗಂಗೆಯ ಒಂದು ಬತ್ತಿ ಹೋಯಿತು ಅಂತ ಕರೆದರು. 1915ರಲ್ಲಿ ಆ ಸಬರಮತಿ ನದಿಯ ದಡದ ಮೇಲೆ ಸತ್ಯಾಗ್ರಹ ಎಂಬ ಆಶ್ರಮವನ್ನು ಗಾಂಧೀಜಿಯವರು ಆರಂಭ ಮಾಡಿದರು. 1917ರಲ್ಲಿ ರಾಜಕುಮಾರ್ ಶುಕ್ಲ ಅವರ ಕರೆಯ ಮೇಲೆ ಗಾಂಧೀಜಿಯವರು ಚಂಪಾರಣ್ಯಕ್ಕೆ ಹೋಗಿ ಆ ಚಂಪಾರಣ್ಯದ ಜಿಲ್ಲಾಧಿಕಾರಿಯಾಗಿರುವಂತಹ ಹೆಕಾಕನ ವಿರುದ್ಧ ಹೋರಾಟವನ್ನು ಮಾಡಿ ಅಲ್ಲಿಯ ನೀಲಿ ಬೆಳೆಗಾರರು ಇನ್ನು ಮುಂದೆ ರೈತರ ತಮ್ಮ ಮನಸ್ಸಿಗೆ ಬಂದಂತ ಬೆಳೆಯನ್ನು ಬೆಳಿಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟು ಅವರು ಕಾನೂನು ಭಂಗ ಚಳವಳಿಯನ್ನು ಮಾಡಿದರು. 1918ರಲ್ಲಿ ಆ ಗುಜರಾತ್ ರಾಜ್ಯದ ಅಹಮದಾಬಾದ್ ಹತ್ಯೆಗಿರಣೆ ಹೋರಾಟ ಕಾರ್ಮಿಕರ ಪರವಾಗಿ ಪಾಲ್ಗೊಂಡು ಅಂಬಾಲಾಲ್ ಸಾರಾಭಾಯಿಯ ವಿರುದ್ಧ ಉಪವಾಸವನ್ನು ಮಾಡಿ 3 ದಿನ ಉಪವಾಸವನ್ನು ಮಾಡಿ ಗಾಂಧೀಜಿಯವರು ಅಂಬಾಲಾಲ್ ಸಾರಾಭಾಯಿಯ ವಿರುದ್ಧ ಅನುಸೂಯ ಬೇನವರ ಪರವಾಗಿ ಕಾರ್ಮಿಕರಿಗೆ 35% ಬೋನಸ್ ಕೊಡುವಂತ ಪ್ರಯತ್ನವನ್ನು ಮಾಡಿದರು. ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹ. 1918ರಲ್ಲಿ ಕೇಡಾ ಸತ್ಯಾಗ್ರಹ ಗಾಂಧೀಜಿ ಮಾಡಿದಂತ ಮೊದಲ ಅಸಹಕಾರ ಚಳವಳಿ. ಆ ಭಾಗದ ರೈತರಿಗೆ ತೆರಿಗೆ ಕಟ್ಟಕ್ ಆಗ್ತಿರ್ಲಿಲ್ಲ. ತೆರಿಗೆ ಪರವಾಗಿ ಹೋರಾಟವನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ತೆರಿಗೆ ಕಟ್ಟಿಸ್ತೀವಿ ಅಂತೇಳಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದರು. 1919ರಲ್ಲಿ ಈ 3 ಹೋರಾಟಗಳ ಮೂಲಕ ಮಹಾತ್ಮ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಕಂಡು ದೇಶದ ಜನತೆ ನೀವು ಯಾಕೆ ನಮ್ಮ ದೇಶದ ನಾಯಕತ್ವ ವಹಿಸಬಾರದು ಅಂತೇಳಿ ಕರೆ ಕೊಟ್ಟರು. ಆ ಸಮಯದಲ್ಲಿ ಮೋತಿಲಾಲ್ ನೆಹರು ಅವರು
ಆ ಪಂಜಾಬಿನ ಅಮೃತ್ಸರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ರು. ಅವ್ರು ಏನು ಮಾಡಿದಾರೆ ಅಂದ್ರೆ ಗಾಂಧೀಜಿಯವರನ್ನು ಅಧಿಕೃತವಾಗಿ ಭಾರತದ ರಾಷ್ಟ್ರೀಯ ಚಳವಳಿಗೆ ಬರಮಾಡಿಕೊಂಡ್ರು. ಅದೇ ಸಮಯದಲ್ಲಿ ಟರ್ಕಿ ಮುಸಲ್ಮಾನ್ ನಾಯಕನಿಗೆ ಅವಮಾನ ಮಾಡಿದ ಪರಿಣಾಮವಾಗಿ ಭಾರತ ದೇಶದಲ್ಲಿ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಅವರು ನಮ್ಮ ಮುಸಲ್ಮಾನ್ ನಾಯಕನಿಗೆ ಅವಮಾನ ಮಾಡಿರಂತ ತಿಳ್ಕೊಂಡು ದೆಹಲಿಯಲ್ಲಿ ಖಿಲಾಫತ್ ಚಳವಳಿಯನ್ನು ಆರಂಭ ಮಾಡಿದರು. ಆ ಖಿಲಾಫತ್ ಚಳವಳಿಯನ್ನು ವಿರೋಧ ಮಾಡಿದ ಮೊದಲ ಮುಸ್ಲಿಂ ನಾಯಕ ಮೊಹಮ್ಮದ್ ಅಲಿ ಜಿನ್ನಾ ಮಹಾತ್ಮ ಗಾಂಧೀಜಿಯವರ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಅಖಿಲ ಭಾರತ ಖಿಲಾಫತ್ ಆ ಅಧಿವೇಶನದ ಅಧ್ಯಕ್ಷರಾಗಿ ಹೋರಾಟವನ್ನು ಮಾಡಿದವರು ಮಹಾತ್ಮ ಗಾಂಧೀಜಿಯವರು. 1920ರಲ್ಲಿ ಮಹಾರಾಷ್ಟ್ರದ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನ ಆಗಸ್ಟ್ 1ನೇ ತಾರೀಕು ಬಾಲಗಂಗಾಧರ ತಿಲಕರು ಅದೇ ವರ್ಷ ಮರಣಪ್ತಾರೆ. ಭಾರತದ ಬಲವಾದ ಭದ್ರಕೋಟೆ ಒಂದು ಉರುಳಿ ಬಿದ್ದಿತ್ತು ಅಂತೇಳಿ ಗಾಂಧೀಜಿಯವರು ಕರೆ ಕೊಟ್ಟರು. 1920 ಆಗಸ್ಟ್ 1ನೇ ತಾರೀಕು ದೇಶಾದ್ಯಂತ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಮಹಾರಾಷ್ಟ್ರದ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ವಿಜಯ ರಾಘವಾಚಾರ್ಯ ಅವರ ಅಧ್ಯಕ್ಷತೆಯಲ್ಲಿ ಅಸಹಕಾರ ಚಳವಳಿಯನ್ನು ಘೋಷಣೆ ಮಾಡ್ತಾರೆ. ಅಸಹಕಾರ ಚಳವಳಿಯಲ್ಲಿ 2 ಕಾರ್ಯಕ್ರಮಗಳನ್ನು ರೂಪಿಸಿದ್ರು. ಒಂದ್ ಕಡೆ ಧನಾತ್ಮಕ ಕಾರ್ಯಕ್ರಮಗಳು, ಇನ್ನೊಂದು ಕಡೆ ಋಣಾತ್ಮಕ ಕಾರ್ಯಕ್ರಮಗಳು. ಧನಾತ್ಮಕ ಕಾರ್ಯಕ್ರಮಗಳಂದ್ರೆ ಸ್ತ್ರೀ ಶಿಕ್ಷಣಕ್ಕೆ ಮಹತ್ವ ಕೊಟ್ಟರು, ರಾಷ್ಟ್ರೀಯ ಶಾಲಾ ಕಾಲೇಜುಗಳನ್ನು ಓಪನ್ ಮಾಡಿದರು, ಪ್ರಾಂತೀಯ ಕಾಂಗ್ರೆಸ್ ಪಕ್ಷಗಳನ್ನು ಓಪನ್ ಮಾಡಿದರು, ಕಾಂಗ್ರೆಸ್ ಅಭಿಯಾನ ನಾಲ್ಕನೇ ಯಾರ್ಯಾರು ನಾಲ್ಕನೇ ರೊಕ್ಕ ಕೊಡ್ತಾರೋ ಎಲ್ಲ ಕಾಂಗ್ರೆಸ್ಸಿನ ಸದಸ್ಯರಾಗಬೇಕಂತ ಕರೆ ಕೊಟ್ಟರು. ಹಿಂದೂ ಮುಸ್ಲಿಮರ ಏಕತೆಗೆ ಒಂದಾಗಲಕ್ಕೆ ಮುಂದಾದರು, ಅಸ್ಪೃಶ್ಯತೆ ನಿವಾರಣೆಗೆ ಮುಂದಾದರು, ಚರಕ ಮತ್ತು ಖಾದಿ ಪ್ರಚಾರಕ್ಕೆ ಮುಂದಾದರು. ತಿಲಕ ನಿಧಿಯನ್ನು ಆರಂಭ ಮಾಡಿದ 3 ದಿನದಲ್ಲಿ 1 ಕೋಟಿ ರೂಪಾಯಿ ಅಮೌಂಟ್ ಸಂಗ್ರಹ ಆಯಿತು. ಬಾಲಗಂಗಾಧರ ತಿಲಕರು ಮರಣ ಅಪ್ಪಿದ ನಂತರ ಅವರ ಹೆಸರಿನಲ್ಲಿ ತಿಲಕ ನಿಧಿ ಆರಂಭ ಮಾಡಿದಾಗ ಆ ತಿಲಕ ನಿಧಿ 1 ಕೋಟಿ ರೂಪಾಯಿ ಹಣ ಸಂಗ್ರಹ ಆಯಿತು. ವಿಚಾರ ಮಾಡಿ. ಇವತ್ತು ನಮ್ಮನ್ನು ನೋಡಿ ಗಪ್ಚುಪ್ ಹೋಗಿ 1 ಕಪ್ ಚಾ ಕುಡಿದು ಬರೋದು, 1 ಪ್ಲೇಟ್ ಪಡ್ಡು ಹೊಡೆದು ಬರೋದು, ಎಲ್ಲರ ಬೆಟ್ಟ ಆದ್ರೆ ಚಾ ಕುಡಿಸೋದು ಬಾ ಅಂತೇಳಿ ಯಾವ ಮೂಲೆಯಿಂದ ಈ ಮೂಲೆಗೆ, ಈ ಮೂಲೆಯಿಂದ ಆ ಮೂಲೆ ಹೋಗುದು ನಮ್ಮದಂತ ನಾಯಕತ್ವ. ವಿಚಾರ. ಬಾಲಗಂಗಾಧರ ತಿಲಕರಿಗೆ ಬರೇ 2 ರೂಪಾಯಿ ಸಂಗ್ರಹ ಮಾಡಿ ದೇಶಾದ್ಯಂತ ಬರೇ 3 ದಿನಗಳಲ್ಲಿ 1 ಕೋಟಿ ರೂಪಾಯಿ ಅಮೌಂಟ್ ಸಂಗ್ರಹ ಮಾಡಿದ್ರು. ಅದೇ ಸಮಯದಲ್ಲಿ ದೇಶಾದ್ಯಂತ ನಂಕನ್ ಸಾಹೇಬ್ ಹತ್ಯಾಕಾಂಡ, ರಂಪಾ ಚಳವಳಿ, ಏಕಾ ಚಳವಳಿ, ತಾನಾ ಭಗತ್ ಚಳವಳಿ, ವೈಕೋಮ್ ಚಳವಳಿ ಕೇರಳ ರಾಜ್ಯದಲ್ಲಿ 1922 ಫೆಬ್ರವರಿ 4ನೇ ತಾರೀಕು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರ ಎಂಬ ಸ್ಥಳದಲ್ಲಿ 22 ಜನ ಪೊಲೀಸರನ್ನು ಸುಟ್ಟು ಹಾಕ್ತಾರೆ. ಇದನ್ನು ಮನಗಂಡು ಗಾಂಧೀಜಿಯವರು ಅಸಹಕಾರ ಚಳವಳಿ ನಿಲ್ಲಿಸ್ತಾರೆ. ಇದರ ವಿರುದ್ಧ ಮೋತಿಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು, CR ದಾಸರು ಅಸಮಾಧಾನ ವ್ಯಕ್ತಪಡಿಸಿ 1923ರಲ್ಲಿ ಸ್ವರಾಜ್ಯ ಪಕ್ಷವನ್ನು ಪ್ರಾರಂಭ ಮಾಡಿದರು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಗಾಂಧೀಜಿ ಮೊದಲ ಬಾರಿಗೆ ಏಕಮಯವಾಗಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಅದರ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿ ಇದ್ದರೆ ಸ್ವಾಗತ ಸಮಿತಿ ಅಧ್ಯಕ್ಷರು ಗಂಗಾಧರ ದೇಶಪಾಂಡೆ ಅವರು 11 ವರ್ಷದ ಬಾಲಕಿ ವೇದಿಕೆ ಮೇಲೆ ಹೋಗಿ ಉದಯವಾಯನು ಒಂದೇ ಮಾತರಂ ಅನ್ನುವಂತ ಗೀತೆಯನ್ನು ಹಾಡಿದರೆ, ಉಯಿಲುಗೋಳ ನಾರಾಯಣ ಅವರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನುವಂತ ಗೀತೆಯನ್ನು ಹಾಡಿದರು. 1924ರಲ್ಲಿ ಅದೇ ಸಮಯದಲ್ಲಿ ಭಾರತಕ್ಕೆ ಅಲೆಕ್ಸಾಂಡರ್ ಮುದ್ದಿಮಾನ್ ಆಯೋಗ ಬರ್ತದೆ. ಅದನ್ನು ತನಿಖಾ ಆಯೋಗ ಅಂತ ಕರೀತಾರೆ. 1925ರಲ್ಲಿ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಸರೋಜಿನಿ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಕಾಂಗ್ರೆಸ್ ಅಧಿವೇಶನ ನಡೀತು. ಭಾರತೀಯ ಮೊದಲ ಮಹಿಳೆಯಾಗಿ ಆಯ್ಕೆಯಾಗಿದ್ದು ವಿಶೇಷ. 1927ರಲ್ಲಿ ಭಾರತಕ್ಕೆ ಬಟ್ಲಾರ್ ಆಯೋಗ ಜಾರಿಗೆ ಬರ್ತದೆ. ಬಟ್ಲಾರ್ ಆಯೋಗ ಹರ್ಮನ್ ಬಟ್ಲರ್ ಅನ್ನುವಂತ ವ್ಯಕ್ತಿ 16 ಪ್ರಾಂತ್ಯಗಳಿಗೆ ಭೇಟಿ ಕೊಟ್ಟು ಆ 16 ಪ್ರಾಂತ್ಯಗಳಿಂದ ಸಂಗ್ರಹ ಮಾಡಿ, ನಾವು ನಿಮಗ್ ಬೆಂಬಲ ಕೊಡ್ರಿ, ನೀವು ನಮಗ್ ಬೆಂಬಲ ಕೊಡ್ತೀವಿ, ನೀವಿಬ್ಬರು ಸೇರಿ ಇಡೀ ದೇಶ ನಾಶ ಮಾಡಮ್ ಅಂತ ಹೇಳಿ 1927ರಲ್ಲಿ ಬಟ್ಲಾರ್ ಆಯೋಗ ಜಾರಿಗೆ ಬಂತು. ಅದನ್ನ ದೇಶೀಯ ರಾಜ್ಯಗಳ ಆಯೋಗ ಅಂತ ಕರೀತಾರೆ. ನಾವು ನಿಮ್ಗೆ ಸಪೋರ್ಟ್ ಕೊಡ್ರಿ, ನೀವು ನಮ್ಗೆ ಸಪೋರ್ಟ್ ಕೊಡ್ರಿ, ಇಬ್ಬರು ಸೇರಿ ಇಡೀ ದೇಶನ ಸ್ವಚ್ಛ ಎಲ್ಲ ಬೋಳಿಸ್ಬಿಡಮ್ಮ, ಇಡೀ ರಾಷ್ಟ್ರವನ್ನೇ ನಾಶ ಮಾಡಮ್ಮ ಅಂತೇಳಿ ಹರ್ಮನ್ ಬಟ್ಲರ್ ಅನ್ನುವಂತ ವ್ಯಕ್ತಿ 1927ರಲ್ಲಿ ಆ ಬಟ್ಲರ್ ಆಯೋಗ ಜಾರಿಗೆ ತರ್ತಾನೆ. 1927ರಲ್ಲಿ ಭಾರತಕ್ಕೆ ಸೈಮನ್ ಆಯೋಗ ಜಾರಿಗೆ ಬರ್ತದೆ. ಆ ಸೈಮನ್ ಆಯೋಗದ ವಿರುದ್ಧ ಮದ್ರಾಸ್ದಲ್ಲಿ MA ಅನ್ಸಾರಿ ಅವರ ನೇತೃತ್ವದಲ್ಲಿ ಗೋಬ್ಯಾಕ್ ಟು ಸೈಮನ್ ಅಂತೇಳಿ ಕರೆ ಕೊಟ್ಟರು. ಯಾಕಂದ್ರೆ 7 ಜನ ಸದಸ್ಯರಿದ್ರು, ಭಾರತೀಯರಿಗೆ ಅವಕಾಶ ಇರಲಿಲ್ಲ. ಅದನ್ನ ಬಿಳಿಯರ ಆಯೋಗ ಅಂತ ಕರೀತಾರೆ. ಅದರ ವಿರುದ್ಧ ಲಾಲಾ ಲಜಪತ್ ರಾಯ್ ಅವರು 1928 ಲಾಹೋರದಲ್ಲಿ 40,000ಕ್ಕಿಂತ ಹೆಚ್ಚು ಸೈನಿಕರ ನಾಯಕತ್ವ ವಹಿಸಿಕೊಂಡು ಹೋರಾಟ ಮಾಡುವಾಗ ಸ್ಯಾಂಡರ್ಸ್ ಅನ್ನುವಂತ ವ್ಯಕ್ತಿ, ಸ್ಕಾಟ್ ಅನ್ನುವಂತ ವ್ಯಕ್ತಿ ಹೇಳಿದಾಗ ಅವರು ತಲೆ ಹೊಡಿತಾರೆ.
ತಲೆ ರಕ್ತ ಚಿಮ್ಮುತ್ತದೆ. ಚಿಮ್ಮುವ ಸಮಯದಲ್ಲಿ ಅವರು ಮಾತು ಹೇಳ್ತಾರೆ, ನನ್ನ ತಲೆಯ ಮೇಲೆ ಬಿದ್ದ ಬ್ರಿಟಿಷ್ ಲಾಠಿ ಏಟು ಬ್ರಿಟಿಷ್ ಸಾಮ್ರಾಜ್ಯದ ಶವದ ಪೆಟ್ಟಿಗೆ ಕೊನೆಯ ಮೊಳೆಯಾಗುತ್ತದೆ. ಜವಾಹರ್ಲಾಲ್ ನೆಹರು ಅವ್ರು ಹಿಂದೆ ನಿಂತಿದ್ರು, ಅವ್ರಿಗೂ ಮನಗಂಡು ಏಟು ಬಿದ್ದು ಆ ಸಮಯದಲ್ಲಿ. ಅವ್ರ ಪಕ್ಕದಲ್ಲಿ ಗೋವಿಂದ ವಲ್ಲಭ ಪಂತ್ ಅವರು ನಿಂತಿದ್ರು, ಅವರಿಗೂ ಕೂಡ ಶಾಶ್ವತ ಅಂಗವಿಕಲರಾಗ್ತಾರೆ. ಗೋವಿಂದ ವಲ್ಲಭ ಪಂತ್ ಅವರು ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿಗಳು, ಉತ್ತರ ಪ್ರದೇಶದ ಮೊಟ್ಟ ಮೊದಲ ಭಾರತ ರತ್ನ ಪ್ರಶಸ್ತಿ ಪಡೆದಂತ ವ್ಯಕ್ತಿ. ಅವರ ಹೆಸರಲ್ಲಿ ಗೋವಿಂದ ವಲ್ಲಭ ಪಂತ್ ಅನ್ನುವಂತ ಅಣೆಕಟ್ಟನ್ನು ಕಟ್ಟಲಾಗಿದೆ ರಿಹಾನ್ ನದಿಗೆ ಅಡ್ಡಲಾಗಿ. ಭಗತ್ ಸಿಂಗ್, ರಾಜಗುರು, ಸುಖದೇವರು ಕಲ್ಕತ್ತಕ್ಕೆ ಹೋಗಿ, ಕಲ್ಕತ್ತಿಂದ ಲಾಹೋರ್ಕ್ ಹೋಗಿ ದಂಪತಿಗಳ ವೇಷದಲ್ಲಿ ಹೋಗಿ ಅವಂಗ ಉಳ್ಳಾಡ್ಸಿ ಹೊಡೆದು ತಲೆ ಜಜ್ಜಿ ರಕ್ತ ಮಾಡಿ, ಮಗನೇ ಇನ್ನೊಮ್ಮೆ ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರಿಗೆ ಮುಟ್ಟಿದ್ರಿಂದ ಬ್ರಿಟಿಷರು ನಿಮಗೆ ಇದೇ ತರ ಆಗ್ತದೆ ಅಂತೇಳಿ ದಂಪತಿಗಳ ವೇಷದಲ್ಲಿ ಪರಾರಿ ಆಗ್ತಾರೆ. ಇದನ್ನೇ ಭಾರತ ದೇಶದ ಇತಿಹಾಸದಲ್ಲಿ ಲಾಹೋರಿ ಪಿತೂರಿ ಅಂತ ಕರೀತಾರೆ. 1929 ಆ 27ರಲ್ಲಿ ಭಾರತ ದೇಶಕ್ಕೆ ಸೈಮನ್ ಆಯೋಗ ಬಿಟ್ಟು ಭಾರತವನ್ನು ಬಿಟ್ಟು ಹೋಗುವಾಗ ಬ್ರಿಕನ್ ಹೆಡ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ, ಏ ಭಾರತೀಯರಿ, ನಿಮ್ಗೆ ತಾಕತ್ತಿದ್ದರೆ ಸಂವಿಧಾನದ ಕರಡನ್ನು ರಚನೆ ಮಾಡ್ರಿ ಅಂತ. ಈ ಮಾತನ್ನು ಕೇಳಿಸಿಕೊಂಡಂತ ಮೋತಿಲಾಲ್ ನೆಹರು ಅವರು ಒಂದು ವರದಿ ರಚನೆ ಮಾಡಿದರು. ಅದನ್ನ ನೆಹರು ವರದಿ ಅಂತ ಕರೀತಾರೆ. ಆ ನೆಹರು ವರದಿಯನ್ನು ಪುರಸ್ಕಾರ ಮಾಡಿದವರು ಗಾಂಧಿ. ಸರ್ವ ಜನ ಒಪ್ಪಿಕೊಳ್ಳುವಂತ ವರದಿ ರಚನೆ ಮಾಡಿದ್ದರೆ ನೆಹರು ಅಂದಾಗ ಇದನ್ನು ವಿರೋಧ ಮಾಡಿದವರು ಮೊಹಮ್ಮದ್ ಅಲಿ ಜಿನ್ನಾ. ನನ್ನದು 14 ಪಾಯಿಂಟ್ ಅದಾವ, ಸೇರಿಸ್ಕೊ ಅಂತ ಹೇಳ್ತಾರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು. ಜಿನ್ನಾನ ವರದಿ ಮತ್ತು ನೆಹರು ವರದಿ ಒಂದಕ್ಕೊಂದು ಸಂಬಂಧ ಇರದೇ ಇರೋ ಸಲುವಾಗಿ ಆ ವರದಿಯನ್ನ ಕೈ ಬಿಟ್ರು. 1928 ಜನವರಿ 12ನೇ ತಾರೀಕು ಗುಜರಾತ್ ರಾಜ್ಯದ ಬಾರ್ಡೋಲಿ ಎಂಬ ಸ್ಥಳದಲ್ಲಿ ರೈತರಿಗೆ ಟ್ಯಾಕ್ಸ್ ಕಟ್ಟಕ್ ಆಗಲ್ಲ ಅಂದಾಗ ಅದರ ನಾಯಕತ್ವ ವಹಿಸಿಕೊಂಡಂತ ವಲ್ಲಭಾಯ್ ಪಟೇಲ್ ಅವರು ತಮ್ಮ ಮಗಳಾಗಿರುವಂತ ಮಣಿಬೇನ್ ಅವರ ಜೊತೆಯಲ್ಲಿ ಹೋಗಿ ಹೋರಾಟ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರ ಕೇಳ್ತಾರೆ, ಮುಂದಿನ ಸರಿ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳಿ. ಆದ್ರೂ ಬ್ರಿಟಿಷ್ ಸರ್ಕಾರ ಇಲ್ಲ, ಟ್ಯಾಕ್ಸ್ ಕಟ್ಲೇಬೇಕಂದಾಗ ನಿಮ್ಗೆ ತಾಕತ್ತಿದ್ದರೆ ಭಾರತ ದೇಶದ ಭೂಮಿಯನ್ನು ಇಂಗ್ಲೆಂಡ್ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಂತ ಕರೆ ಕೊಟ್ರು. ಬ್ರಿಟಿಷರ್ ಅಂದ್ರು ಹೌ ಟು ಪಾಸಿಬಲ್ ಅಂತ. ಪಾಸಿಬಲ್ ತಗೊಂಡ್ ಹೋಗೋ, ನಿನ್ಗೆ ಯಾರು ಬೇಡ ಅಂದಾರ, ನಮ್ ಕಟ್ಟಕ್ಕಾಗಲ್ಲ ನೋಡಿ ವರ್ಷ. ಹೌ ಟು ಪಾಸಿಬಲ್, ಪಾಸಿಬಲ್ ಅದೋ, ಒಯ್ತರು ಒಯ್ ಬಿಡ್ತಾರ ಬಿಡು, ಭೂಮಿ ಒಯ್ದು ಬಿಡ್ನಿ, ನಿನ್ಗೆ ಎಟ್ಟು ಬೇಕಾಟ್ಟು ಭೂಮಿ ಒಯ್ ಅಂದಾಗ ಹೆಂಗ್ ಹೇಳಿದಾರಲ್ಲ ಅವ್ರ ತಂದೆ ಹೇಳಿದಂತ ಸ್ಟೇಟ್ಮೆಂಟ್ ಅನ್ನ ಆ ಮಣಿಬೇನ್ ಅವರು ಸತ್ಯಾಗ್ರಹ ಎಂಬ ಪತ್ರಿಕೆಯಲ್ಲಿ ಬರೀತಾರೆ. ಇದನ್ನು ಓದಿದ ಮಹಾತ್ಮ ಗಾಂಧೀಜಿ ಅವರು ಬಿದ್ದು ಅಧ್ಯಯನ ನಗುತ್ತಾರೆ. ಸರ್ದಾರ್ ಜಿ ಅಂತ ಕರೆದ್ರು. ಆ ಸಮಯದಲ್ಲಿ ವಾಪಸ್ ಇವರು ಬಾಪು ಜಿ ಅಂತ ಕರೆದ್ರು. ಇದನ್ನೇ ನಾವು ಬಾರ್ಡೋಲಿ ಸತ್ಯಾಗ್ರಹ ಅಂತ ಕರಿತೀವಿ. 1929 ಡಿಸೆಂಬರ್ 31ರಂದು ಲಾಹೋರದಲ್ಲಿ ರಾವಿ ನದಿಯ ದಡದ ಮೇಲೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಕೂಗಿದ್ರು. ಆ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನ ವಿಧೇಯಕನ ಮಂಡಿಸಿದವರು ಸುಭಾಷ್ ಚಂದ್ರ ಬೋಸರು. ಅದೇ ಸಮಯದಲ್ಲಿ ಮಹಾತ್ಮ ಗಾಂಧಿ ಮಂದ್ಯಾಗ ಹಾಯ್ದು ಇಟ್ರ್ಯಾಗ ಬಂದು ನಾವೊಂದ್ ಸ್ವಲ್ಪ ಮಾತಾಡ್ತೀನಿ ಅಂದಾಗ, ತಡಿ ಮಾತಾಡಕತ್ತಿ ಒಂದ್ 5 ನಿಮಿಷ ತಡಿ ಅಂದಾಗ, ಆಯ್ತರಿ ಮಾತಾಡ್ರಿ ಅಂತ ಹೇಳಿ ಮಹಾತ್ಮ ಗಾಂಧಿಗೆ ಮೈಕ್ ಕೊಟ್ರು. ಮಹಾತ್ಮ ಗಾಂಧಿ ಹೇಳಿದ್ರು, ಇಲ್ಲ, ನಾನು ದೇಶದಲ್ಲಿ ಕಾನೂನು ಭಂಗ ಚಳವಳಿ ಆರಂಭ ಮಾಡುತ್ತಿದ್ದೇನೆ, ಮಾಡೋ ನಿನ್ನ ಕೋಡಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿಗೆ 1930 ಮಾರ್ಚ್ 12ನೇ ತಾರೀಕಿನಿಂದ ಏಪ್ರಿಲ್ 6ರವರೆಗೆ ಗುಜರಾತ್ ರಾಜ್ಯದ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ 24 ದಿನಗಳ ಕಾಲ 240 ಮೈಲು ದೂರ ನಡೆದು ಆ ಗುಜರಾತ್ ರಾಜ್ಯದ ನವಸಾರಿ ಜಿಲ್ಲೆಯ ದಂಡಿ ಎಂಬ ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿ ಯಶಸ್ವಿ ಆಗ್ತಾರೆ. ಎಲ್ಲರೂ ಶ್ವೇತ ಬಟ್ಟೆ ಧರಿಸಿಕೊಂಡಿದ್ದರಿಂದ ಆ ಉಪ್ಪಿನ ಸತ್ಯಾಗ್ರಹವನ್ನ ಬಿಳಿನೀರಿನ ದಂಗೆ ಅಂತ ಕರೀತಾರೆ. ಅದೇ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ರಘುಪತಿ ರಾಘವ ರಾಜಾರಾಮ್ ಅನ್ನುವಂತ ಗೀತೆಯನ್ನು ಹಾಡುವುದರ ಮೂಲಕ, ತೇನೇ ಜಯಿತು ಅನ್ನುವಂತ ಅವರ ಅಚ್ಚುಮೆಚ್ಚಿನ ಗೀತೆಯನ್ನ ಕೇಳಿಸಿಕೊಳ್ಳುವುದರ ಮೂಲಕ ಅತ್ಯಂತ ಹಿರಿಯ ವ್ಯಕ್ತಿಯಾಗಿ ಮಹಾತ್ಮ ಗಾಂಧಿ, ಕಿರಿಯ ವ್ಯಕ್ತಿಯಾಗಿ ಮೈಲಾರ ಮಾದೇವಪ್ಪ ಬರೀ 18 ವರ್ಷದ ಬಾಲಕ ಅವರ ಪಕ್ಕದಲ್ಲಿ ನಿಂತುಕೊಂಡು ಹೋರಾಟವನ್ನು ಮಾಡ್ತಾರೆ. ಈ ಹೋರಾಟವನ್ನು ಕಂಡು ಪಿ.ಸಿ. ರೇ ಅವರು ಹೇಳ್ತಾರೆ, ಜೀಸಸ್ ಅನ್ನೊಂದಿಗೆ ಯಹೂದಿಗಳ ಯಾತ್ರೆ ಎಂದು. ಮೋತಿಲಾಲ್ ನೆಹರು ಅವರು ಹೇಳ್ತಾರೆ, ಇದು ಐತಿಹಾಸಿಕವಾದ ಶ್ರೀರಾಮನ ಲಂಕಾ ಯಾತ್ರೆ ಎಂದು. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನೆಪೋಲಿಯನ್ ಬೋನಾಪಾರ್ಟ್ ಎಲ್ಬಾ ದ್ವೀಪದಿಂದ ತಪ್ಪಿಸಿಕೊಂಡು ಪ್ಯಾರಿಸ್ ಕಡೆ ಹೋದಂತಾಯಿತು ಅಂತ ಹೇಳಿ. ಇದೇ ಸಮಯದಲ್ಲಿ ಅಮೆರಿಕದ ಪತ್ರಕರ್ತನಾಗಿರುವಂತ ವೆಬ್ ಮಿಲ್ಲರ್ ಹೇಳ್ತಾರೆ, ನಾನು 18 ವರ್ಷದ ಜೀವನದಲ್ಲಿ 20 ದೇಶಗಳನ್ನು ಸುತ್ತಿದ್ದೇನೆ. ಪತ್ರಿಕಾ ಜೀವನದಲ್ಲಿ ಇಂಥ ತಲೆವಡಿಯುವ ದೃಶ್ಯವನ್ನು ನೋಡ್ಲಿಲ್ಲ. ಬ್ರಿಟಿಷರ ಲಾಠಿ ಏಟಿಗೆ ತಲೆಬುರುಡೆಗಳು ಬಿಸ್ತಿದ್ದು, ರಕ್ತ ಚಿಮ್ತಿತ್ತು, ಯಾರೊಬ್ಬರು ಚೀರಾಡಲಿಲ್ಲ, ಕೂಗಾಡಲಿಲ್ಲ. ಕಾರಣ ಮಹಾತ್ಮ ಗಾಂಧಿ ಅನ್ನುವಂತ ಮಾತನ್ನ ಅಮೆರಿಕದ ಪತ್ರಕರ್ತನಾಗಿರುವಂತ ವೆಬ್ ಮಿಲ್ಲರ್ ಅನ್ನುವಂತ ವ್ಯಕ್ತಿ ಆ ಸಮಯದಲ್ಲಿ ಹೇಳಿದ. ಕೇವಲ ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹ ಕೇವಲ ದಂಡಿಗೆ ಮಾತ್ರ ಸೀಮಿತವಾಗದೆ
ಮಹಾರಾಷ್ಟ್ರದ ದರ್ಶನ ಎಂಬ ಸ್ಥಳದಲ್ಲಿ ಸರೋಜಿನಿ ನಾಯ್ಡು ಅವರ ನೇತೃತ್ವದಲ್ಲಿ, ಕರ್ನಾಟಕ ರಾಜ್ಯದ ಅಂಕೋಲದಲ್ಲಿ ಎಂಪಿ ನಾಡಕರ್ಣಿ ಅವರ ನೇತೃತ್ವದಲ್ಲಿ, ಬೆಳಗಾವಿಯಲ್ಲಿ ಗಂಗಾಧರ ದೇಶಪಾಂಡೆ ಅವರ ನೇತೃತ್ವದಲ್ಲಿ, ಕೇರಳದ ಮಲಬಾರ ತೀರದಲ್ಲಿ ಕೆ ಕಲ್ಲಪ್ಪನ್ ಅವರ ನೇತೃತ್ವದಲ್ಲಿ, ತಮಿಳುನಾಡಿನ ವೇದಾರಣ್ಯದಲ್ಲಿ ಸಿ ರಾಜಗೋಪಾಲಾಚಾರ್ಯ ಅವರ ನೇತೃತ್ವದಲ್ಲಿ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಕಾಳೇಶ್ವರರಾವ್ ಮತ್ತು ಗೋವಿಂದರಾವ್ ಅವರ ನೇತೃತ್ವದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಸೂರ್ಯಸೇನ್ ಅವರ ನೇತೃತ್ವದಲ್ಲಿ, ನಾಗಾಲ್ಯಾಂಡದಲ್ಲಿ ಯದುನಾಗ ಮತ್ತು ಗೈಡ್ ನೀಲಿ ಅವರ ನೇತೃತ್ವದಲ್ಲಿ, ಬಿಹಾರದ ಪಾಟ್ನಾದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ, ವಾಯು ವಿಭಾಗದಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರ ನೇತೃತ್ವದಲ್ಲಿ ಈ ದಂಡಿ ಉಪ್ಪಿನ ಸತ್ಯಾಗ್ರಹ ನಡೀತು. ಇಡೀ ದೇಶದ ಇತಿಹಾಸದಲ್ಲಿ ಮರೆಯಲಾರದಂತ ಒಂದು ಹೋರಾಟ ಈ ದಂಡಿ ಉಪ್ಪಿನ ಸತ್ಯಾಗ್ರಹ. ಯಾವ ಬ್ರಿಟಿಷ್ ಸರ್ಕಾರ ಮಹಾತ್ಮ ಗಾಂಧೀಜಿ ಅವರಿಗೆ ಒಂದು ಬಕೆಟ್ ಉಪ್ಪು ತಯಾರಿಸು ಅಂತ ಹೇಳಿ ಅವಮಾನ ಮಾಡಿತ್ತೋ, ಅದೇ ಉಪ್ಪಿನ ಮೂಲಕ ಬ್ರಿಟಿಷ್ ಸರ್ಕಾರವನ್ನು ಬೆಚ್ಚು ಬೀಳುವಂತೆ ಮಾಡಿದಂತ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಈ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ವಿಚಾರ ಮಾಡಿತ್ತು, ಗಾಂಧೀಜಿಯವರ ಹೋರಾಟದ ಚಿತ್ತನ ಬದಲಾವಣೆ ಮಾಡ್ಬೇಕಂತೇಳಿ ದೇಶದ ಎಲ್ಲ ನಾಯಕರನ್ನು ಕರೆಸ್ತದೆ. ಅದಕ್ಕೆ 1930ರಿಂದ 1932ರವರೆಗೆ 3 ದುಂಡು ಮೇಜಿನ ಸಮ್ಮೇಳನವನ್ನು ಕರೆಸ್ತದೆ. 1930 ನವೆಂಬರ್ 12ನೇ ತಾರೀಕ ಪ್ರಥಮ ದುಂಡು ಮೇಜಿನ ಸಮ್ಮೇಳನ, 1931 ಸೆಪ್ಟೆಂಬರ್ 17ನೇ ತಾರೀಕ 7ನೇ ತಾರೀಕು 2ನೇ ದುಂಡು ಮೇಜಿನ ಸಮ್ಮೇಳನ, 1932 ನವೆಂಬರ್ 17ನೇ ತಾರೀಕು 3 ದುಂಡು ಮೇಜಿನ ಸಮ್ಮೇಳನ. ಪ್ರಥಮ ದುಂಡು ಮೇಜಿನ ಸಮ್ಮೇಳನದಲ್ಲಿ 89 ಜನ ಪಾಲ್ಗೊಳ್ಳುತ್ತಾರೆ. ಪ್ರಥಮ ದುಂಡು ಮೇಜಿನ ಸಮ್ಮೇಳನದಲ್ಲಿ 89 ಜನ ಪಾಲ್ಗೊಳ್ಳುತ್ತಾರೆ. ಆ ಇಂಗ್ಲೆಂಡದ ರಾಯಲ್ ಗ್ಯಾಲರಿ ಹೌಸಿನಲ್ಲಿ 5ನೇ ಜಾರ್ಜ್ ಉದ್ಘಾಟನೆ ಮಾಡ್ತಾನೆ. ಅದರ ಅಧ್ಯಕ್ಷರಾಗಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರು ಇದ್ರು. 89 ಜನ ಪಾಲ್ಗೊಂಡಿದ್ರು. ಆದರೆ ಅಖಂಡ ಭಾರತ ದೇಶವನ್ನು ಪ್ರತಿನಿಧಿಸುವಂತ ಕಾಂಗ್ರೆಸ್ ಪಕ್ಷ ಪಾಲ್ಗೊಂಡಿರಲಿಲ್ಲ. ಅದಕ್ಕೆ ಒಬ್ಬ ನಾಯಕನಾಗಿರುವಂತ, ಸರ್ವಶ್ರೇಷ್ಠ ನಾಯಕನಾಗಿರುವಂತ ಬಿಹಾರದ ಗಾಂಧಿ ಎನಿಸಿಕೊಂಡಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, ವರನೇ ಇಲ್ಲದ ಮದುವೆಯಾಗಿದೆ ಅಂತ. ನೀವು ಪ್ರಥಮ ದುಂಡು ಮೇಜಿನ ಸಮ್ಮೇಳನ ಏನು ಮಾಡ್ತಾ ಇದ್ದೀರಲ್ಲ, ಇದು ವರನೇ ಇಲ್ಲದ ಮದುವೆಯಾಗಿದೆ ಅಂತ ಕರೆ ಕೊಟ್ರು. ಪ್ರಥಮ ದುಂಡು ಮೇಜಿನ ಸಮ್ಮೇಳನ ಸಕ್ಸಸ್ ಆಗ್ಲಿಲ್ಲ. ಅವಾಗ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಭಾರತ ದೇಶದ ಇರುವಿನ ಪತ್ರ ಬರೀತಾನ. ಇರುವಿನ ಏನ್ ಮಾಡ್ಲಕತ್ತಿ, ಭಾರತದ ನಿದ್ದೆ ಮಾಡ್ಲಕತ್ತಿ ಮಠ ಮಧ್ಯಾಹ್ನದ ಏನ್ ಮಾಡಕತ್ತಿ, ಏನ್ ವರ್ಕ್ ಮಾಡಕತ್ತೀನಿ? ಇಲ್ರಿ ಬಾಬಾ ವರ್ಕ್ ಮಾಡ ಏನಲ್ಲೋ ಗಾಂಧಿ ಕರಿ ಮೊದಲ, ಗಾಂಧಿ ಕಳಸ ಮೊದಲ ದುಂಡು ಮೇಜಿನ ಸಮ್ಮೇಳನಕ್ಕೆ. ಹೂನ್ರಿ ಅಂತೇಳಿ ಗಾಂಧಿ ಕರಿಬೇಕಂದ್ರೆ ಅಸಹ್ಯ ಆಗಿತ್ತು. ಗಾಂಧಿ ಹೆಂಗ್ ಕರಿಬೇಕು? ಗಾಂಧಿ ಈಗಾಗಲೇ 11 ಅಂಶ ಇಟ್ಟಿದ್ದ, 11 ಅಂಶಕ್ಕೆ ಅವ್ರು ಸಿಗ್ನೇಚರ್ ಮಾಡಿರಲಿಲ್ಲ. ಅದಕ್ಕೆ 1931 ಮಾರ್ಚ್ 5ನೇ ತಾರೀಕು 1931 ಮಾರ್ಚ್ 5ನೇ ತಾರೀಕ ತೇಜ್ ಬಹದ್ದೂರ್ ಸಪ್ರು ಮತ್ತು MR ಜೈಕಾರ್ ಅವರ ನೇತೃತ್ವದಲ್ಲಿ, ತೇಜ್ ಬಹದ್ದೂರ್ ಸಪ್ರು ಮತ್ತು MR ಜೈಕಾರ್ ಅವರು ಹೋಗಿ ಗಾಂಧಿಗೆ ಸಮಾಧಾನ ಮಾಡುವುದರ ಮೂಲಕ 1931 ಮಾರ್ಚ್ 5ನೇ ತಾರೀಕು ಗಾಂಧಿ ಇರುವಿನ ಒಪ್ಪಂದ ಆಯ್ತು. ಅದನ್ನ ದೆಹಲಿ ಒಪ್ಪಂದ ಅಂತ ಕರೀತಾರೆ. ಆ ಗಾಂಧಿ ಇರುವಿನ ಒಪ್ಪಂದ, ದೆಹಲಿ ಒಪ್ಪಂದದ ನಂತರ ಮಹಾತ್ಮ ಗಾಂಧಿ ಅನಿವಾರ್ಯವಾಗಿ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗಬೇಕಾಗಿತ್ತು. ಆದರೆ ಬ್ರಿಟಿಷ್ ಸರ್ಕಾರ ಮೋಸ ಮಾಡ್ತದೆ. 11 ಅಂಶಗಳು, ಇವತ್ತ 11 ಅಂಶಗಳು: ಉಪ್ಪಿನ ಮೇಲೆ ತೆರಿಗೆ ಹಾಕಬಾರದು, ಧೂಮಪಾನ ಅಂಗಡಿಗಳನ್ನು ಮುಚ್ಚಬೇಕು, ಮದ್ಯಪಾನ ಅಂಗಡಿಗಳನ್ನು ಮುಚ್ಚಬೇಕು, ಸ್ವತಂತ್ರ ಹೋರಾಟಗಾರರ ಆಸ್ತಿ ಪಾಸ್ತಿ ವಾಪಸ್ ಕೊಡಬೇಕು, ಸ್ವತಂತ್ರ ಕಾರಣವಿಲ್ಲದೆ ಬಂಧಿಸಬಾರದು, CID ಅಧಿಕಾರಿಗಳನ್ನು ನೇಮಿಸಬಾರದು, ಭಾರತದ ಕೃಷಿ ಕೈಗಾರಿಕೆ ಅಭಿವೃದ್ಧಿ ಪಡಿಸಬೇಕು, ಭಾರತಕ್ಕೆ ಆಮದಾಗುವ ವಸ್ತುಗಳ ಮೇಲೆ ಅಧಿಕ ಪ್ರಮಾಣದಲ್ಲಿ ಟ್ಯಾಕ್ಸ್ ಹಾಕಬೇಕು. ಹಿಂಗ 11 ಅಂಶಗಳನ್ನು ಇಟ್ಟಿದ್ರು. 11 ಅಂಶಗಳಿಗೆ ಸಿಗ್ನೇಚರ್ ಮಾಡ್ತಾನೆ ಇರುವಿನ ಸಿಗ್ನೇಚರ್ ಮಾಡಿದ ಕೇವಲ 18 ದಿನಗಳಲ್ಲಿ ತನ್ನ ಚಾತುರ್ಯವನ್ನು ಮರಿತಾನೆ ನೀಚ ಭಗತ್ ಸಿಂಗ್, ರಾಜಗುರು, ಸುಖದೇವರನ್ನ ಲಾಹೋರದ ಬ್ಯಾಸ್ಟಲ್ ಜೈಲಿನಲ್ಲಿ ಅವ್ರ ಗಲ್ಲಿಗೇರಿಸುವುದರ ಮೂಲಕ ಅವರ ಶವಗಳನ್ನ ಅವರ ಮನೆಗೆ ಕೊಡದೆ, ಆ ಲಾಹೋರದ ಆ ಬ್ಯಾಸ್ಟ್ ಯಾವುದು ಹುಸೈನ್ ವಾಲಾ ಅನ್ನುವಂತ ಸ್ಥಳ, ಭಾರತ ಪಾಕಿಸ್ತಾನದ ಗಡಿಭಾಗದಲ್ಲಿರುವಂತ ಆ ಸಟ್ಲೆ ನದಿಯ ದಡದ ಮೇಲೆ ಹುಸೈನ್ ವಾಲಾ ಅನ್ನುವಂತ ಸ್ಥಳದಲ್ಲಿ ಅವರನ್ನು ಸುಟ್ಟು ಅಂತ್ಯ ಸಂಸ್ಕಾರ ಮಾಡುವಂತ ಪ್ರಯತ್ನವನ್ನ ಇರುವಿನ ಮಾಡ್ತಾನೆ. ಈ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸಿಟ್ಟಿಗೆ ಒಂದು ಮಾತು ಹೇಳ್ತಾರೆ, ಗಾಂಧಿ ಇರುವಿನ ಒಪ್ಪಂದದ ಮೂಲಕ ಮಹಾತ್ಮ ಗಾಂಧೀಜಿ ಅವರು ಭಾರತ ದೇಶವನ್ನು ಇಂಗ್ಲೆಂಡ್ ದೇಶಕ್ಕೆ ಮಾರಿದರು ಅಂತ. ಗಾಂಧಿ ಇರುವಿನ ಒಪ್ಪಂದದ ಮೂಲಕ ಮಹಾತ್ಮ ಗಾಂಧೀಜಿ ಅವರು ಭಾರತ ದೇಶವನ್ನು ಇಂಗ್ಲೆಂಡ್ ದೇಶಕ್ಕೆ ಮಾರಿದರು ಅಂತೇಳಿ ಸುಭಾಷ್ ಚಂದ್ರ ಬೋಸ್ ಅವರು ಕರೆದ್ರೆ, ಜವಾಹರ್ಲಾಲ್ ನೆಹರು ಹೇಳ್ತಾರೆ, ಇರುವಿನವರು ನಮಗೆ ಮೋಸ ಮಾಡಿದ್ರು, ನಮಗೆ ಅನ್ಯಾಯ ಮಾಡಿದ್ರು. ಗಾಂಧಿ ಇರುವಿನ ಒಪ್ಪಂದ ನಮಗೆ ಅನ್ಯಾಯದ ಒಪ್ಪಂದ, ಇದೊಂದು ಮೋಸದ ಒಪ್ಪಂದ. ಅದಕ್ಕೆ ಭಗತ್ ಸಿಂಗ್, ರಾಜಗುರು, ಸುಖದೇವರು ನಮ್ಮನ್ನು ಅಗಲಿರಬಹುದು, ಅವರ ಆತ್ಮಗಳು ನಮ್ಮ ಹೃದಯದಲ್ಲಿ ಉಳಿತಾವ ಅಂತ ಹೇಳಿದವರು ಜವಾಹರ್ಲಾಲ್ ನೆಹರು. ಅವರು ನಮ್ಮಿಂದ ಹೋಗಿರಬಹುದು, ನಮ್ಮಿಂದ ದೂರ ಆಗಿರಬಹುದು, ಆದರೆ ಅವರ ಆತ್ಮಗಳು ನಮ್ಮಲ್ಲಿ ಉಳಿತಾವ ಅಂತ ಹೇಳಿದವರು. ಅದಾದ 2 ದಿನಕ್ಕೆ ಮಹಾತ್ಮ ಗಾಂಧೀಜಿ ಅವರು
ಕರಾಚಿ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗ್ತಾರೆ 1931 ಮಾರ್ಚ್ 25ನೇ ತಾರೀಕು. ಹೊಡೆದ್ರಲಕ್ಕನು ಎಲ್ಲಾ ಯುವಕರೆಲ್ಲ ಗಾಂಧಿಗೆ ಅಸಹ್ಯ ಮಾಡಕ್ ಶುರು ಮಾಡಿದ್ರು. ಹಾಗೆ ಅನ್ನೋರು ಗಾಂಧಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು. ಗಾಂಧಿಗೆ ವೇದಿಕೆ ಮೇಲೆ ಕರ್ಕೊಂಡ್ ಬರಬೇಡ ಅಂದ್ರು. ಗಾಂಧಿಗೆ ಮೈಕ್ ಕೊಡಬೇಡ್ರಿ ಭಾಷಣ ಮಾಡಕ್ಕ ಹಾಗೆ ಅಂತಿದ್ರಿ. ಎಲ್ಲರೂ ದೇಶಾದ್ಯಂತ ಎಲ್ಲ ನಾಯಕರು ಗಾಂಧೀಜಿಗೆ ಅವಮಾನ ಮಾಡಕ್ ಶುರು ಮಾಡ್ತಾರೆ. 1931 ಮಾರ್ಚ್ 25ನೇ ತಾರೀಕು ಕರಾಚಿ ಕಾಂಗ್ರೆಸ್ ಅಧಿವೇಶನ. ಅದಾದ ನಂತರ 1931 ಸೆಪ್ಟೆಂಬರ್ 7ನೇ ತಾರೀಕು ಗಾಂಧೀಜಿ ಅವರು 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗ್ತಾರೆ. 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋದಾಗ ಇನ್ನೇನು ಸಮ್ಮೇಳನಕ್ಕೆ ಹೋಗಕ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ರು ಗಾಂಧಿ. ಆ ಸಮಯದಲ್ಲಿ ವಿನ್ಸ್ಟನ್ ಚರ್ಚಿಲ್ ಸ್ಟಾಪ್ ಮಾಡ್ತಾನೆ. ನಿಂದ್ರ ಗಾಂಧಿ, ಮೊದಲು ಡ್ರೆಸ್ ಹಾಕೋ ಚಂದಗೇನಿ, ಕೋಟ ಸೂಟ್ ಹಾಕೊಂಬ, ಬಟ್ಟೆ ಹಾಕೊಂಬಂದ ಮಗಲ ಕುಂದ್ರಲಕ್ ಹೋಗ್ಬೇಡ. ಇಲ್ಲೋ ಸುಮ್ ಸರಿ ಏನ್ ಹಚ್ಚಿ ಕಿರಿಕಿರಿ, ನಾ ಇದೇ ಮೊದಲಿಗೆ 1915 ಇವೇ ಊಟ ಒಳಗತ್ತೀನಿ, ಸರಿ ಅವೇ 2 ಡ್ರೆಸ್ ತಂದಿನಿ, ಸರಿ ನೀ ಅಂತ ಗಾಂಧಿ ಅಂತ. ಹಾಗಾದ್ರೆ ನಿನ್ನನ್ನು ಅರೆಬತ್ತಲೆಯ ಫಕೀರ ಅಂತ ಕರಿತೀವಿ ಅಂತ ಹೇಳಿ ಸ್ವತಃ ವಿನ್ಸ್ಟನ್ ಚರ್ಚಿಲ್ ಅವರು ಗಾಂಧೀಜಿ ಅವರಿಗೆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅವಮಾನ ಮಾಡಿದ್ರು. ಗಾಂಧಿ ಒಳಗಡೆ ಹೋಗ್ತಾರೆ. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ 112 ಜನ ಪಾಲ್ಗೊಂಡ್ರು. ಮುಸ್ಲಿಂ ಲೀಗದಿಂದ ವಿಶೇಷವಾಗಿ ಮೊಹಮ್ಮದ್ ಇಕ್ಬಾಲ್ ಅವರು ಪಾಲ್ಗೊಳ್ತಾರೆ. ಯಾರು ಸಹಾರೆ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಹಮಾರ ಅನ್ನುವಂತ ಪದ್ಯ ಹಾಡಿದ್ರು ಅವರೇ ಆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ನಮ್ಗೆ ಪ್ರತ್ಯೇಕ ಪಾಕಿಸ್ತಾನ ಬೇಕು ಅಂತ ಹೇಳಿ ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎದ್ ನಿಂತು ನಿಮ್ನ ವರ್ಗದವರಿಗೆ, ದಲಿತ ವರ್ಗದವರಿಗೆ ಪ್ರತ್ಯೇಕವಾದ ಚುನಾವಣಾ ಮತದಾನ ಬೇಕು ಅಂತ ಕೇಳ್ತಾರೆ. ತೇಜ್ ಬಹದ್ದೂರ್ ಸಪ್ರು ಅವರು ಎದ್ ನಿಲ್ತಾರೆ. ಅಖಂಡ ಭಾರತ ದೇಶಕ್ಕೆ ನಮಗೆ ಒಕ್ಕೂಟ ಸರ್ಕಾರ ಬೇಕು ಅಂತ ಕೇಳ್ತಾರೆ. ಎಲ್ಲರೂ ಹೇಳುವಂತ ಸಮಯದಲ್ಲಿ ಆ ಸಮ್ಮೇಳನದಲ್ಲಿ ಗಾಂಧೀಜಿ ಕೇಳ್ತಾರೆ, ಗಾಂಧಿ ವಾಟ್ ಯು ವಾಂಟ್, ನಿನಗೇನ್ ಬೇಕು ಅಂದ ಗಾಂಧಿ ಹೇಳ್ತಾನೆ, ಐ ವಾಂಟ್ ಫ್ರೀಡಮ್. ಗಾಂಧಿ ಹೇಳ್ತಾರೆ, ನನಗೆ ಸ್ವತಂತ್ರ ಕೊಡ್ರಿ, ನಮ್ಮ ಭಾರತ ದೇಶಕ್ಕೆ ಸ್ವರಾಜ್ಯ ಕೊಡ್ರಿ, ಅಖಂಡ ಭಾರತ ದೇಶ ನೆಮ್ಮದಿಯಾಗಿ ಬದುಕುವಂತೆ ಸ್ವತಂತ್ರ ಕೊಡ್ರಿ ಅಂದಾಗ ಈ ಸ್ವತಂತ್ರದ ಕೂಗನ್ನ ಕೇಳಿದಂತ 111 ಜನ ಬಿದ್ದು ನಗಲಕ್ ಶುರು ಮಾಡ್ತಾರೆ. ಬಿದ್ದು ಅದ್ಯಾಡ್ ನಗದೆ ಬ್ರಿಟಿಷ್ ಅಧಿಕಾರಿಗಳು ನಗಲಕ್ ಶುರು ಮಾಡ್ತಾರೆ. ಅದಕ್ಕೆ ಗಾಂಧೀಜಿಯವರ ಸ್ವತಂತ್ರದ ಕೂಗು, ಗಾಂಧೀಜಿಯವರ ಸ್ವರಾಜ್ಯದ ಕೂಗು ಸಂತೆಯಲ್ಲಿ ಕೂಗಿದಂತಾಯ್ತು ಅಂತ ಹೇಳಿದವರು MV ಪೈಲಿ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ. ಗಾಂಧೀಜಿ ಬರಿಗಲ್ಲೇ ಹೋದ, ಬರಿಗಲ್ಲೇ ಬಂದ. 2ನೇ ದುಂಡು ಮೇಜಿನ ಸಮ್ಮೇಳನದ ವಾಪಸ್ ಬಂದ ನಂತರ ಗಾಂಧಿ ಮತ್ತೆ 2ನೇ ಕಾನೂನು ಭಂಗ ಚಳವಳಿ ಆರಂಭ ಮಾಡ್ತಾನೆ. ಒಯ್ದು ಗಾಂಧಿಯನ್ನು ಮತ್ತೆ ಯರವಾಡ ಜೈಲಿಗೆ ಒಕ್ಕಟಿ ಬಿಡ್ತಾರೆ. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಸಮಯದಲ್ಲಿ ಪ್ರತ್ಯೇಕವಾದ ಚುನಾವಣಾ ಮತಗಟ್ಟೆಯನ್ನು ಕೊಟ್ಟರು. ಅಸ್ಪೃಶ್ಯ ವರ್ಗದವರಿಗೆ, ದಲಿತ ವರ್ಗದವರಿಗೆ. ಇದನ್ನ ಮಹಾತ್ಮ ಗಾಂಧಿ ವಿರೋಧ ಮಾಡ್ತಾರೆ. ಪುನಃ ಯರವಾಡ ಜೈಲಿನಲ್ಲಿ ಮಹಾತ್ಮ ಗಾಂಧಿ ವಿರೋಧ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮ್ಮನ್ನು ಬಿಟ್ಟು ಹೋಲಕ್ ಹೋಗ್ಬೇಡ್ರಿ. ಒಂದು ವೇಳೆ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆಯನ್ನ ನಾವು ಹಿಂದೂ ಧರ್ಮ ಪೂಜಿಸ್ತದೆ ಅನ್ನೋದಾದರೆ, ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಇದೆ ಅನ್ನೋದಾದರೆ ಅದರ ವಿರುದ್ಧ ಬಹಿರಂಗವಾಗಿ ಹೋರಾಟ ಮಾಡ್ತೀನಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರು 1932 ಆ ಮತೀಯ ಕೊಡುಗೆ ವಿರುದ್ಧ, ಕಮ್ಯುನಲ್ ಅವಾರ್ಡದ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ. ಅವರ ಆರೋಗ್ಯದಲ್ಲಿ ಏರುಪೇರಾದಂತ ಸಮಯದಲ್ಲಿ ಮುಂಬೈದ ದಲಿತ ಮುಖಂಡರಾಗಿರುವಂತ MC ರಾಜ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೇಳ್ತಾರೆ, ಸರ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ, ಬೈ ಒಪ್ಪಂದ ಮಾಡ್ಕೊಳ್ಳೋಣ ಅಂದಾಗ 1932 ಸೆಪ್ಟೆಂಬರ್ 24ನೇ ತಾರೀಕ ಮಹಾತ್ಮ ಗಾಂಧೀಜಿ ಪರವಾಗಿ ಮದನ್ ಮೋಹನ್ ಮಾಳವೀಯ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ MC ರಾಜ್ ಅವರ ಸಿಗ್ನೇಚರ್ ಮಾಡುವುದರ ಮೂಲಕ ಆ ಪುನಃ ಒಪ್ಪಂದ ಜರುಗಿತು ಅಂತ ಹೇಳಿ ನಾವು ನೋಡ್ತೀವಿ. ಪುನಃ ಒಪ್ಪಂದದ ಪ್ರಕಾರ ಪ್ರಾಂತೀಯ ಕ್ಷೇತ್ರಗಳಲ್ಲಿ 71 ಬದಲಾಗಿ 148 ಕ್ಷೇತ್ರಗಳಲ್ಲಿ ಚುನಾವಣೆ ಮತದಾನ ಪ್ರತ್ಯೇಕವಾದ ಸ್ಥಾನಮಾನಕ್ಕೆ ಅವಕಾಶ ಕೊಟ್ಟರು. ಕೇಂದ್ರದಲ್ಲಿ 20% ದೀನ ದಲಿತ ವರ್ಗಕ್ಕೆ ಸ್ಥಾನಮಾನ. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧೀಜಿ ಅವರು ಯಂಗ್ ಇಂಡಿಯಾ ಅನ್ನುವಂತ ಪತ್ರಿಕೆಯನ್ನು, ಹರಿಜನ ಪತ್ರಿಕೆಯನ್ನು ಬದಲಾವಣೆ ಮಾಡ್ತಾರೆ. ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. ಅಖಿಲ ಭಾರತ ಅಸ್ಪೃಶ್ಯತೆ ವಿರೋಧ ಸಂಘಟನೆಯನ್ನು ಪ್ರಾರಂಭ ಮಾಡಿ ಆ ಸಂಘಟನೆಯ ಮೊದಲ ಅಧ್ಯಕ್ಷರಾಗಿ ಮದನ್ ಮೋಹನ್ ಮಾಳವೀಯ ಅವರು ನೇಮಕ ಮಾಡಿದರು. ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧ ಪ್ರತಿಯೊಂದು ಹರಿಜನರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಊಟವನ್ನ ಮಾಡುವುದರ ಮೂಲಕ ಅವರ ಮನೆ ಮುಂದೆ ಕಸ ಹೊಡೆದರು ಮಹಾತ್ಮ ಗಾಂಧೀಜಿ ಅವರು. ಹರಿಜನರು ನಮ್ಮವರು, ಹಿಂದೂ ಧರ್ಮದ ಒಂದು ಭಾಗ, ಹಿಂದೂ ಧರ್ಮ ಬಿಟ್ಟು ಯಾವುದೂ ಇಲ್ಲ. ಒಂದು ವೇಳೆ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ನಾವು ಪೂಜಿಸುವುದಾದರೆ ಅದರ ವಿರುದ್ಧ ಬಹಿರಂಗವಾಗಿ ಹೋರಾಟ ಮಾಡ್ತೀನಿ ಅಂತೇಳಿ ಗಾಂಧೀಜಿ ಅವರು ಪ್ರಶ್ನೆ ಮಾಡ್ತಾರೆ. 1932 3ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಯಾರೂ ಹೋಗಂಗಿಲ್ಲ. ಇವತ್ತ ಲಿಬರಲ್ ಪಕ್ಷ ಪಾಲ್ಗೊಳ್ಳಂಗಿಲ್ಲ, ಕಾಂಗ್ರೆಸ್ ಪಕ್ಷ ಪಾಲ್ಗೊಳ್ಳಂಗಿಲ್ಲ. ಅದಕ್ಕೆ ಶಾಮಿಯಲ್ಲೂ ಹೊರೆ ಏನ್ ಮಾಡ್ತಾನಂದ್ರೆ ಯಾರು ಪಾಲ್ಗೊಂಡಿಲ್ಲ ಅಂತ ತಿಳ್ಕೊಂಡು
1935ರಲ್ಲಿ ಭಾರತದ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 1935ರ ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರಿತೀವಿ. ಸುಮಾರು 321 ವಿಧಿಗಳನ್ನು ಒಳಗೊಂಡು 10 ಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಕಾಯ್ದೆ 1935ರ ಕಾಯ್ದೆ. 1935ರ ಕಾಯ್ದೆ ಇದಕ್ಕೆ ಬಲಿಷ್ಠ ಎಂಜಿನ್ ಇದೆ, ಅದರ ಬ್ರೇಕ್ ಇಲ್ಲ ಅಂತ ಹೇಳ್ತಾರೆ ಜವಾಹರ್ಲಾಲ್ ನೆಹರು ಅವರು. ಇದೊಂದು ಗುಲಾಮಗಿರಿಯ ಮಹಾಸನ್ನದು ಅಂತ ಹೇಳ್ತಾರೆ ಜವಾಹರ್ಲಾಲ್ ನೆಹರು ಅವರು. ಇದೊಂದು ಗುಲಾಮಗಿರಿಯ ಮಹಾಸನ್ನದು, ಆದ್ರೆ ಏನು ಎಂಜನ್ ಬಲಿಷ್ಠವಾಗಿರುವಂತ ಎಂಜನ್ ಇದೆ, ಅದರ ಬ್ರೇಕ್ ಇಲ್ಲ ಅಂತ ಕರೆದವ್ರು ಯಾರು ಅಂತಂದ್ರೆ ಯಾರು ಜವಾಹರ್ಲಾಲ್ ನೆಹರು ಅವರು ಕರೀತಾರೆ. 1935ರ ಕಾಯ್ದೆಯಿಂದ ನಮ್ಮ ದೇಶಕ್ಕೆ 70ಕ್ಕಿಂತ ಎಷ್ಟು ಸಂವಿಧಾನದ ಅಂಶಗಳನ್ನು ಪಡ್ಕೊಂಡಿದ್ದೇವೆ. ಅದಕ್ಕೆ ಅದನ್ನು ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರೀತಾರೆ. 1935ರ ಕಾಯ್ದೆಯ ಪ್ರಕಾರ 1937ರಲ್ಲಿ 11 ಮತಕ್ಷೇತ್ರಗಳಲ್ಲಿ ಪ್ರಾಂತೀಯ ಚುನಾವಣೆ ನಡೀತದೆ. ಆ 11 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 2 ಕ್ಷೇತ್ರಗಳಲ್ಲಿ ಮುಸ್ಲಿಂ ಲೀಗ್, 2 ಕ್ಷೇತ್ರಗಳಲ್ಲಿ ಬ್ರಿಟಿಷ್ ಬೆಂಬಲಿತ ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರೆ. 2 ಬ್ರಿಟಿಷ್ ಬೆಂಬಲಿತ ಅಭ್ಯರ್ಥಿಗಳು ಅಂದ್ರೆ ಒಂದು ಅಸ್ಸಾಂ ರಾಜ್ಯದ ಸಿಲ್ಲಾಟ್, ಇನ್ನೊಂದು ಕಡೆ ಸಿಂಧ್ ಪ್ರಾಂತ್ಯದಲ್ಲಿ ಸೆಲೆಕ್ಟ್ ಆಗ್ತಾರೆ. ಮುಸ್ಲಿಂ ಲೀಗ್ ಕಡೆ ಬಂಗಾಳ ಮತ್ತು ಪಂಜಾಬ್ಗಳಲ್ಲಿ ಸೆಲೆಕ್ಟ್ ಆಗ್ತಾರೆ. ಅದಾದ ನಂತರ 1939ರಲ್ಲಿ ನಮಗೆ ಹೇಳದೆ ಕೇಳದೆ ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ನಮ್ಮ ಸೈನ್ಯವನ್ನು ಬಳಸ್ಕೊತಾರೆ ಬ್ರಿಟಿಷರು. ನಮ್ಮ ಸೈನ್ಯವನ್ನು ಬಳಸಿಕೊಂಡಂತ ಸಮಯದಲ್ಲಿ ಅದರ ವಿರುದ್ಧ ಸುಮಾರು 9 ಜನ ಸದಸ್ಯರು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದರು. 7 ಜನ ಕಾಂಗ್ರೆಸ್ದವರು, 2 ಜನ ಮುಸ್ಲಿಂ ಲೀಗ್ ಇಂದ ಆಯ್ಕೆಯಾದಂತ 9 ಜನ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ನೀವು ನಮ್ಗೆ ಹೇಳದೆ ಕೇಳದೆ ನೀವು ನಮ್ಮ ಭಾರತೀಯ ಸೈನ್ಯವನ್ನು ಬಳಸಿಕೊಳ್ಳುವುದಾದ್ರೆ, ನಮ್ಮ ಹಣವನ್ನು ಬಳಸಿಕೊಳ್ಳುವುದಾದ್ರೆ ನಮ್ಮನ್ನ ಯಾಕೆ ಎಲೆಕ್ಷನ್ ನಿಲ್ಲಿಸಿ ಗೆಲ್ಲಿಸಿದ್ರಿ, ನೀವೇ ಮಾಡ್ರಿ ಎಲ್ಲ ಕಾರ್ಬಾರ್ ಅಂತ ಹೇಳಿ ಸುಮಾರು 9 ಜನ ರಾಜಕಾರಣಿಗಳು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ರು. ಅದೇ ಸಮಯದಲ್ಲಿ ಜರ್ಮನಿ ದೇಶದ ಹಿಟ್ಲರ್, ಇಟಲಿಯ ಮುಸ್ಸೋಲಿನಿ, ಜಪಾನಿನ ಹಿರೋಹಿಟೋ, ಇವ ಹಿಟ್ಲರ್ ಯಾರು ಇಂಗ್ಲೆಂಡ್ ದೇಶದ ಪ್ರಧಾನಿಯಾಗಿರುವಂತ ವಿನ್ಸ್ಟನ್ ಚರ್ಚಿಲ್ ಕಡಬತ್ ಕಲ್ಲೆ ಹಾಕಿ ಜಜ್ಲಕತ್ತಿದ್ರು ಅವ್ರು, ಟಮಾಟಿ ಜಜ್ದಂಗ. ಜಿಗದಾಡಪ್ಪ ಎಟ್ ಜಿಗದಾಡ್ತಿ ನೋಡಮ್ಮ ಅಂತ ಹೇಳಿ ಹಾಕಿ ಹೊಡಿದೆ ಅಷ್ಟು ಮಂದಿ ಕೂಡಿ. ಹಿಟ್ಲರ್ ಅಂತೂ ಸುಮ್ ಜಜ್ಜವನೇ. ಅವಾಗ ವಿನ್ಸ್ಟನ್ ಚರ್ಚಿಲ್ ಅಂದ ಭಾರತ ದೇಶಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾನೆ, ಓ ನನ್ನ ಪ್ರೀತಿಯ ಭಾರತ ದೇಶವೇ ನನಗೆ ಹೆಲ್ಪ್ ಮಾಡು ಇಲ್ಲ ಹೊಡೆದು ಬರ್ತಾರೆ ಹೊಸ ಮಂದಿ ಕೂಡಿ ಅಂತ. ಹೆಲ್ಪ್ ಮಾಡು ಅನ್ನುವಂತೆ ಉದ್ದೇಶಕ್ಕಾಗಿನೇ 1940 ಆಗಸ್ಟ್ 8ನೇ ತಾರೀಕು ಭಾರತ ದೇಶಕ್ಕೆ ಆಗಸ್ಟ್ ಕೊಡುಗೆ ಬರ್ತದೆ. ಆ ಆಗಸ್ಟ್ ಕೊಡುಗೆಯನ್ನ ಮಹಾತ್ಮ ಗಾಂಧೀಜಿ ಅವರು ನಿನ್ನ ಆಫರ್ ನಿನ್ನ ಬಲೆ ಇಟ್ಕೋ ಅಂತ ಹೇಳ್ತಾನೆ ಮಹಾತ್ಮ ಗಾಂಧಿ. ಡೊಮಿನಿಯನ್ ಸರ್ಕಾರ ಕೊಡ್ತೀನಿ, ನಿನಗೆ ಬೆಲ್ಲ ಕೊಡ್ತೀನಿ, ನಿನಗೆ ಉಪ್ಪು ಕೊಡ್ತೀನಿ, ನಿನ್ ಖಾರ ಕೊಡ್ತೀನಿ, ಹಾಲು ಕೊಡ್ತೀನಿ, ಮೊಸರು ಕೊಡ್ತೀನಿ, ಬೆಣ್ಣೆ ಕೊಡ್ತೀನಿ, ಏನು ಬೇಡ, ನೀನೇ ಉಂಡು ತಿಂದು ಬಿದ್ದು ಒದ್ದಾಡೋಗು. ಹಿಟ್ಲರ್ ನಿನ್ಗೆ ಜಜ್ಲಕತ್ತಾನ, ನೀ ಏನೋ ಕೊಡೋದು ಬೇಡ, ನನಗೆ ಸ್ವತಂತ್ರ ಕೊಡ್ತಾರ ಕೊಡು, ಇಲ್ಲ ಅಂದ್ರೆ ಉಸಾಪುರಿ ಉದ್ರಿ ಮಾತಾಡಬೇಡ, ಎದ್ ನಡೀನಿ ಅಂತ. 1940 ಆಗಸ್ಟ್ 8ನೇ ತಾರೀಕು ಹೆಂಗ ಬಂದಿದ್ರು ಹಂಗೆ ಭಾರತವನ್ನು ಬಿಟ್ಟು ಹೋಗ್ತಾರೆ. ಇದರ ವಿರುದ್ಧ 1940ರಲ್ಲಿ ಮಹಾತ್ಮ ಗಾಂಧಿ ರಾಮಗಢ ಕಾಂಗ್ರೆಸ್ ಅಧಿವೇಶನ ಅಂತ ಕರಿತೀವಿ. ಆ ರಾಮಗಢ ಕಾಂಗ್ರೆಸ್ ಅಧಿವೇಶನದಲ್ಲಿ ವೈಯಕ್ತಿಕ ಕಾನೂನು ಭಂಗ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಬೆಂಬಲವಾಗಿ ನಿಂತವರು ವಿನೋಬಾ ಭಾವೆ ಅವರು, ಅದಕ್ಕೆ ಬೆಂಬಲವಾಗಿ ನಿಂತವರು ಜವಾಹರ್ಲಾಲ್ ನೆಹರು ಅವರು, ಅದಕ್ಕೆ ಬೆಂಬಲವಾಗಿ ನಿಂತವರು ಬ್ರಹ್ಮದತ್ತ ಅವರು. ಸುಮಾರು 80,000 ಜನ ಹೋರಾಟದಲ್ಲಿ ಪಾಲ್ಗೊಂಡ್ರು ಅಂತ. 1942ರಾಗ ಮತ್ತೆ ಭಾರತಕ್ಕೆ ಬಂತು. 1942ರಲ್ಲಿ ಭಾರತ ದೇಶಕ್ಕೆ ಮತ್ತೆ ಬ್ರಿಟನ್ ಸರ್ಕಾರ ವಿನ್ಸ್ಟನ್ ಚರ್ಚಿಲ್ ಅವಂಗೆ ಮತ್ತೆ ಅಮೆರಿಕದ ಅಧ್ಯಕ್ಷ ಎಫ್ರಿ ರೂಸ್ವೆಲ್ಟ್ ಹೋಗುವ ನಿನ್ನ ಕೊಡಿ ಭಾರತ ಹೆಲ್ಪ್ ತೋರುವ ನಿನ್ನ ಭಾರತ ಒಳಗಡೆ ಬಂದ್ರೆ ವಿನ್ ಆಗ್ತೀವಿ ನಾವು, ಬಂದ್ ನಿಂತು ಬಿಡ್ಲಿ, ಮಂದಿ ನಕ್ಕೊತ್ತ ನಿಂತರ ವಿನ್ ಆಗಿಬಿಡ್ತೀವಿ, ಯುದ್ಧ ಭೂಮಿಯಲ್ಲಿ ಬಂದು ನಕ್ ಬಿಟ್ರೆ ಸಾಕು ಅವ್ರು, ನಾವ್ ವಿನ್ ಆಗ್ತೀವಿ, ಕರ್ಸ್ ಇಂಡಿಯಾ ಅಂತ ಅವರು ಅಮೆರಿಕದ ಅಧ್ಯಕ್ಷ ಎಫ್ರಿ ರೂಸ್ವೆಲ್ಟ್. ಚೀನಾದ ಅಧ್ಯಕ್ಷ ಚಿಯಾಂಗ್ ಕೈಸೆಕ್ ಅನ್ನುವಂತ ವ್ಯಕ್ತಿ ಅವ್ನು ವಿನ್ಸ್ಟನ್ ಚರ್ಚಿಲ್ಗ ಹೋಗೋ ಇಂಡಿಯಾದ ಹೆಲ್ಪ್ ತಗೋ ಹೋಗೋ ನಿನ್ನ ಕೊಡಿ. ಭಾರತೀಯರು ಬಂದು ಒಳಗಡೆ ಅವ್ರು ಯುದ್ಧ ಮಾಡೋದು ಬೇಡ, ಏನೋ ಬೇಡ, ಅವ್ರು ಆರಾಮ್ ಊಟ ಮಾಡಿ ನಿಂತು ನಕ್ ಬಿಟ್ರೆ ಸಾಕು, ಯುದ್ಧದಲ್ಲಿ ವಿನ್ ಆಗ್ತೀವಿ ಅಂತ ಇವ್ರಿಗೆ. ಮತ್ತೆ 1942ರಲ್ಲಿ ಮಾರ್ಚ್ ತಿಂಗಳಲ್ಲಿ ಭಾರತ ದೇಶಕ್ಕೆ ಏನು ಬಂತಂದ್ರೆ ಕ್ರಿಪ್ಸ್ ಆಯೋಗ ಬಂತು. ಆ ಕ್ರಿಪ್ಸ್ ಆಯೋಗ ಭಾರತ ದೇಶಕ್ಕೆ ಬಂದಾಗ ಮಹಾತ್ಮ ಗಾಂಧಿ ಕೇಳ್ತಾರೆ, ಏನ್ ಬಂತು ಅಂತ. ಕ್ರಿಪ್ಸ್ ಆಯೋಗ ಬಂತು, ಏನು ನಮ್ಗೆ ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ 2ನೇ ಜಾಗತಿಕ ಮಹಾಯುದ್ಧದಲ್ಲಿ ನೀವು ನಮ್ಗೆ ಬೆಂಬಲ ಕೊಟ್ರೆ ನಿಮಗ ಸಾರಿಗೆ, ಸಂಪರ್ಕ, ಹಣಕಾಸು, ವಿದೇಶಾಂಗ ವ್ಯವಹಾರಗಳನ್ನು ಬಿಟ್ಟು ಉಳಿದೆಲ್ಲ ಅಧಿಕಾರಗಳನ್ನು ಬಿಟ್ಟು ಕೊಡ್ತೀವಿ ಅಂದಾಗ ಮಹಾತ್ಮ ಗಾಂಧಿ ಅಂತಾರೆ ಪೋಸ್ಟ್ ಡೇಟೆಡ್ ಚೆಕ್. ಕ್ರಿಪ್ಸ್ ಪ್ರಪೋಲ್ ಆಸ್ ನೋನ್ ಆಸ್ ಪೋಸ್ಟ್ ಡೇಟೆಡ್ ಚೆಕ್. ಇವತ್ತೇನೋ ಕ್ರಿಪ್ಸ್ ಆಯೋಗ ಭಾರತ ದೇಶಕ್ಕೆ ಬಂದಿದೆಯಲ್ಲ, ಈ ಕ್ರಿಪ್ಸ್ ಆಯೋಗ ನೋಡಿ ಎಷ್ಟು ಅಸಹ್ಯ ಮಾಡ್ತಾರೆ ಗೊಂಬೆ ಚಿತ್ರ ಕಳಿಸಿ. ಈ ಕ್ರಿಪ್ಸ್ ಆಯೋಗ ಇದೆಯಲ್ಲ ದರೋಡೆ ಆಗುತ್ತಿರೋ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ಅಂತ. ಯಪ್ಪ ನೀವು ಉಳ್ಕೋರಿ, ಒಂದು ವೇಳೆ ನೀವೇನಾದ್ರೂ ನಮ್ಮ ದೇಶದಲ್ಲಿ ಇದ್ದರೆ ಜಪಾನ್ ದೇಶ ನಮ್ಮ ಮೇಲೆ ದಾಳಿ ಮಾಡ್ತದ. ನೀವು ಆಳ್ವಿಕೆ ಮಾಡದಟ್ಟೆ ಜಪಾನ್ ದೇಶ ನೀವು 300 ವರ್ಷ ಆಳ್ವಿಕೆ ಮಾಡಿರಿ, 600 ವರ್ಷ ಜಪಾನ್ ದೇಶ ನಮ್ಮ ಮೇಲೆ ಆಳ್ವಿಕೆ ಮಾಡ್ತಂತ ತಿಳ್ಕೊಂಡು
1942ರಲ್ಲಿ ಮಹಾತ್ಮ ಗಾಂಧೀಜಿಯವರು ಆ ಮುಂಬೈನ ಗೋವಳಿ ಟ್ಯಾಂಕ್ ಮೈದಾನದಲ್ಲಿ ಅರುಣಾ ಅಸಾಫ್ ಅಲಿ ಅವರ ನೇತೃತ್ವದಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಪ್ರಾರಂಭ ಮಾಡಿದರು. ಅರುಣಾ ಅಸಾಫ್ ಅಲಿ ಹೇಳ್ತಾರೆ ಭಾರತ ಬಿಟ್ಟು ತೊಲಗಿ, ಮಹಾತ್ಮ ಗಾಂಧಿ ಹೇಳ್ತಾರೆ ಮಾಡು ಇಲ್ಲವೇ ಮಡಿ. ಉಷಾ ಮೆಹ್ತಾ ಅವರು ಮುಂಬೈನಲ್ಲಿ ಭೂಗತ ರೇಡಿಯೋ ಸ್ಟೇಷನ್ ಪ್ರಾರಂಭ ಮಾಡ್ತಾರೆ. ಸುಚೇತಾ ಕೃಪಲಾನಿ ಅವರು ಸತ್ಯಾಗ್ರಹ ಎಂಬ ಪತ್ರಿಕೆಯನ್ನು ಬರೀತಾರೆ. ಗಾಂಧೀಜಿಯವರನ್ನ ಆಗಸ್ಟ್ 9ನೇ ತಾರೀಕು ಬಂಧಿಸಿಬಿಟ್ರು, ಒಳಗಡೆ ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕಿದ ಯುವಕರಿಗೆ ಕೇಳ್ತಾರೆ ಗಾಂಧಿ ಎಲ್ಲಿ ಅದರ, ಗಾಂಧಿ ಜೈಲಿಗೆ ಅದರ, ಹಂಗಂದ್ರೆ ನಾವು ಜೈಲಿಗೆ ಹೋಗಮ್ಮ ಅಂತೇಳಿ ಒಂದೇ ದಿನ 90,000 ಯುವಕರು ಜೈಲಿಗೆ ಹೋದ್ರಂತ. 150ಕ್ಕಿಂತ ಹೆಚ್ಚು ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಬಿದ್ದು, 300ಕ್ಕಿಂತ ಹೆಚ್ಚು ಬ್ಯಾಂಕ್ಗಳ ಲೂಟಿ ಆಗ್ತದೆ. ಅವರು ಕಟ್ಟಿದ ಅಣೆಕಟ್ಟುಗಳನ್ನು ಹೊಡೆದು ಹಾಕ್ತಾರೆ, ಅಂಚೆ ತಂತಿ ಹೊಡೆದು ಹಾಕ್ತಾರೆ. ಸುಮಾರು 1500ಕ್ಕಿಂತ ಹೆಚ್ಚು ಬ್ರಿಟಿಷ್ ಅಧಿಕಾರಿಗಳನ್ನು ಕೊಂದು ಹಾಕ್ತಾರೆ. ಉತ್ತರ ಪ್ರದೇಶದಲ್ಲಿ ಬಲ್ಲಿಯಾ ಸರ್ಕಾರ, ಮಹಾರಾಷ್ಟ್ರದಲ್ಲಿ ಪ್ರತಿ ಸರ್ಕಾರ, ಪಶ್ಚಿಮ ಬಂಗಾಳದಲ್ಲಿ ತಮ್ಲುಕ್ ಸರ್ಕಾರ, ಒಡಿಸ್ಸಾದಲ್ಲಿ ತಲ್ಜಿಯಾ ಸರ್ಕಾರ, ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಆ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಸ್ಥಳದಲ್ಲಿ ಈಸೂರು ಕೊಟ್ಟವರು ಈಸೂರು ಬಿಡಂಗಿಲ್ಲ ಅಂತೇಳಿ ಒಬ್ರು PSI ಅಧಿಕಾರಿಯನ್ನ, ಒಬ್ಬ ತಹಶೀಲ್ದಾರ್ ಅಧಿಕಾರಿಯನ್ನ ಕೊಂದು ಅವ್ರ ರುಂಡಗಳನ್ನ ವೀರಭದ್ರೇಶ್ವರ ದೇವಸ್ಥಾನ ಕಟ್ಟಿಬಿಟ್ಟಿದ್ರು. ಇಡೀ ದೇಶದಲ್ಲಿ ಸ್ವತಂತ್ರ ಸಾರಿಕೊಂಡ ಮೊದಲ ಗ್ರಾಮ ಅಂದ್ರೆ ಅದು ಈಸೂರು. ಅದು ಕ್ವಿಟ್ ಇಂಡಿಯಾ ಚಳವಳಿ ಸಮಯದಲ್ಲಿ ಇದನ್ನ ಕಂಡು ಮಹಾತ್ಮ ಗಾಂಧಿ ಬಾಯ್ ಹೊಡ್ಕೊಳ್ಳೋದು ಶುರು ಮಾಡಿ, ಮಾಡ್ಬೇಡ್ರು ಹಂಗ್ ಮಾಡ್ಬೇಡ್ರು. ಗಾಂಧಿ ನಮ್ಮ ಯುವಕರಂದ್ರ ಒಟ್ಟ ಗಾಂಧಿ ಹೊರಗೆ ಬಿಡ್ಲಕ್ ಹೋಗ್ಬಿಟ್ರು. ಸುಮ್ಮರು ಗಾಂಧಿನಿ ಎಷ್ಟು ದಿನ ಒಳಗ್ ಕುಂದ್ರ ನೀ ಪಿಜಾಗ ನಾವೆಲ್ಲ ನೋಡ್ಕೋತೀವಿ ಅಂತ. ಹಂಗಲ್ರಿ ಸುಮ್ ಕುಂದ್ರ ನೀ ನಾವ್ ದೇಶಾದ್ಯಂತ ನೋಡೋದು ಉಗ್ರ ರೂಪ ಅಂತ. ಹಂಗಲ್ರಿ ಸುಮ್ ಕುಂದ್ರ ನೀ ಅಂತ. ಅದಕ್ಕೆ ಈ ಹೋರಾಟವನ್ನು 1942 ಹೋರಾಟವನ್ನ ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. 1942 ಹೋರಾಟವನ್ನ ನಾಯಕರಿಲ್ಲದ ಚಳವಳಿ. ಅವಾಗ ಗಾಂಧಿ ಹೇಳ್ತಾರೆ ಅರುಣಾ ಅಸಾಫ್ ಅಲಿ ಅವರೇ, ಜಯಪ್ರಕಾಶ್ ನಾರಾಯಣ್ ಮಾಡ್ಬೇಡ್ರು. ಗಾಂಧಿ ನಮ್ಮ ಯುವಕರಂದ್ರ ಒಟ್ಟ ಗಾಂಧಿ ಹೊರಗೆ ಬಿಡ್ಲಕ್ ಹೋಗ್ಬಿಟ್ರು. ಸುಮ್ಮರು ಗಾಂಧಿನಿ ಎಷ್ಟು ದಿನ ಒಳಗ್ ಕುಂದ್ರ ನೀ ಪಿಜಾಗ ನಾವೆಲ್ಲ ನೋಡ್ಕೋತೀವಿ ಅಂತ. ಹಂಗಲ್ರಿ ಸುಮ್ ಕುಂದ್ರ ನೀ ನಾವ್ ದೇಶಾದ್ಯಂತ ನೋಡೋದು ಉಗ್ರ ರೂಪ ಅಂತ. ಹಂಗಲ್ರಿ ಸುಮ್ ಕುಂದ್ರ ನೀ ಅಂತ. ಅದಕ್ಕೆ ಈ ಹೋರಾಟವನ್ನು 1942 ಹೋರಾಟವನ್ನ ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. 1942 ಹೋರಾಟವನ್ನ ನಾಯಕರಿಲ್ಲದ ಚಳವಳಿ. ಅವಾಗ ಗಾಂಧಿ ಹೇಳ್ತಾರೆ ಅರುಣಾ ಅಸಾಫ್ ಅಲಿ ಅವರೇ, ಜಯಪ್ರಕಾಶ್ ನಾರಾಯಣ್ ಅವರೇ, ದಯವಿಟ್ಟು ಅದರ ನಾಯಕತ್ವ ವಹಿಸಿಕೊಡ್ರಿ ಅಂದಾಗ ಅವ್ರಿಬ್ರು ಬಂದು ನಾಯಕತ್ವ ವಹಿಸಿಕೊತಾರೆ. 1944ರಲ್ಲಿ ಗಾಂಧಿ ಬಿಡುಗಡೆ ಆಗ್ತದ. ಯಾಕಂದ್ರ ಗಾಂಧೀಜಿಯವರ ಧರ್ಮ ಪತ್ನಿಯಾಗಿರುವಂತ ಕಸ್ತೂರ್ಬಾ ಗಾಂಧಿ ಅವರು ಮರಣ ಅಪ್ತಾರೆ ಸ್ನೇಹಿತರೆ. ಅದೇ ಸಮಯದಲ್ಲಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿರುವಂತ ಮಹಾದೇವ ದೇಸಾಯಿ ಅವರು ಮರಣ ಅಪ್ತಾರೆ. ಗಾಂಧೀಜಿಯವರು ಇಬ್ರು ಮರಣ ಅಪ್ಪಿದ್ ಇಂಪಾರ್ಟೆಂಟ್ ಅಲ್ಲ, ಇಂಡಿಯಾ ಪಾಕಿಸ್ತಾನ ಇಬ್ಬಾಗ ಆಗಬಾರದು ತಿಳ್ಕೊಂಡು ಮೊಹಮ್ಮದ್ ಅಲಿ ಜಿನ್ನಾಗಿ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ. 19 ದಿನಗಳ ಕಾಲ ಪ್ರಯತ್ನ ಪಡ್ತಾರೆ, ಸಕ್ಸಸ್ ಆಗಲ್ಲ. ಅವಾಗ ಮಹಾತ್ಮ ಗಾಂಧೀಜಿ ಅವರು ಸಿ ರಾಜಗೋಪಾಲಾಚಾರಿ ಅವರಿಗೆ ಹೇಳ್ತಾರೆ, ಸಿ ರಾಜಗೋಪಾಲಾಚಾರಿ ಅವರೇ, ನೀವು ಹೆಂಗಾರ ಮಾಡಿ ಮೊಹಮ್ಮದ್ ಅಲಿ ಜಿನ್ನಾನ ಮನಮನ ಒಲಿಸಿ ಅಂತ. ಅವಾಗ 1944ರಲ್ಲಿ ಸಿ ರಾಜಗೋಪಾಲಾಚಾರಿ ಅವರು ಮೊಹಮ್ಮದ್ ಅಲಿ ಜಿನ್ನಾನ ಮನಸ್ಸನ್ನ ಬದಲಾವಣೆ ಮಾಡುವ ಪ್ರಯತ್ನ ಮಾಡ್ತಾರೆ. ಸಾಧ್ಯ ಆಗಲ್ಲ. ಇದನ್ನ CR ಸೂತ್ರ ಅಂತ ಕರೀತಾರೆ. 1945ರಲ್ಲಿ ಪ್ರಸಿದ್ಧ ವಕೀಲರಾಗಿರುವಂತಹ ಭೂಲಾಬಾಯಿ ದೇಸಾಯಿ ಅವರು ಕರೀತಾರೆ. ಭೂಲಾಬಾಯಿ ದೇಸಾಯಿ ಅವರೇ, ಮೊಹಮ್ಮದ್ ಅಲಿ ಜಿನ್ನಾನ ಸ್ನೇಹಿತರಾಗಿರುವಂತ ಲಿಯಾಕತ್ ಅಲಿ ಅವರಿಂದ ಒಪ್ಪಂದ ಮಾಡ್ಕೋರಿ ಅಂತ. ಆಯ್ತ್ರಿ ಬಾಬಾ ಅಂತ ಹೋಗಿ ಒಪ್ಪಂದ ಮಾಡ್ಕೋತಾರೆ. ಅದನ್ನು ಸಕ್ಸಸ್ ಆಗಲ್ಲ. 1945 ದೇಸಾಯಿ ಮತ್ತು ಲಿಯಾಕತ್ ಅಲಿ ಒಪ್ಪಂದ ಅಂತ ಕರಿತೀವಿ, ಅದು ಸಕ್ಸಸ್ ಆಗಲ್ಲ. ವೆವೆಲ್ ಬರ್ತಾನೆ ಭಾರತ ದೇಶಕ್ಕೆ. ಅವ ವೆವೆಲ್ ಬಂದ್ ಹೇಳ್ತಾನೆ ಅವ ಭಯಂಕರ ಹೆವಿ ಡ್ರಿಂಕರ್ ವೆವೆಲ್. ಇಲ್ರಿ ನಾವೆಲ್ಲ ಸುದ್ದಿ ಮಾಡ್ದು ಸುಮ್ಮರಿ ಅಂತ ಹೇಳಿ 1945 ಜೂನ್ 25ನೇ ತಾರೀಕು ವೆವೆಲ್ ಏನ್ ಮಾಡಿದ ಅಂದ್ರೆ ಸಿಮ್ಲಾ ಯೋಗ ಮಾಡ್ತಾನೆ. ಅವ ಅಲ್ಲಿ ಲೈವ್ ಕಾರ್ಯಕ್ರಮ ರೇಡಿಯೋ ಮೂಲಕ ಪಸರಿಸ್ತಾನೆ. ಅಲ್ಲೆಲ್ಲ ಮಾತಾಡೋದು ರೇಡಿಯೋ ಅವ ಎಲ್ಲ ಸ್ವತಂತ್ರ ಹೋರಾಟಗಾರ ಬೈತಾರೆ, ಹುಚ್ಚುಗಟ್ಟಿ ರೇಡಿಯೋ ಮೂಲಕ ಜನರಿಗೆ ಇಲ್ಲಿ ಜಗಳ ಆಡೋದು ಹೊಡೆದಾಡೋದು ತೋರಿಸ್ಕೊಟ್ರ. ಎಲ್ಲರೂ ನಮ್ ಮಚ್ಚಲಿ ಹೊಡಿತಾರ ಮಂದಿ, ಎಲ್ಲ ಊರನ ಮಂದಿ. ಎಷ್ಟು ಶಾಣೆ ಇದೆ, ರೇಡಿಯೋ ಬಂದ್ ಮಾಡ ಮೊದಲ. ಆಸತ್ ಬ್ಯಾಸತ್ ಮಲ್ಲ ಹೋದ್ರ ಸತ್ ನಾಯ್ಕ ಒಳ್ಳೆ ಬಿತ್ತಂದಂಗ ಸುಮ್ಮನೆ ನಾವು 4 ಮನೆ ಕುತ್ಕೊಂಡು ಡಿಸ್ಕಸ್ ಮಾಡಿದ್ರೆ ರೇಡಿಯೋ ಕಾರ್ಯಕ್ರಮ ಮೂಲಕ ಲೈವ್ ಬಿಡುತ್ತೆ ಅಂದ್ರ ನೀ ಎಷ್ಟು ಹುಚ್ಚುಗೊಟ್ಟಿ ನಿನ್ನ ಕೋಡಿ ಅಂತೇಳಿ ಅದಕ್ಕೆ ಬೈತಾರ ವೆವೆಲ್. ಅಲ್ಲಿಯೂ ಮೊಹಮ್ಮದ್ ಅಲಿ ಜಿನ್ನಾನ ಉದ್ದಟತನದಿಂದ ವೆವೆಲ್ ಯೋಜನೆ ಜಾರಿಗೆ ಬರಂಗೇ ಇಲ್ಲ. ಅವ ವೆವೆಲ್ ಭಯಂಕರ ಬಯಸ್ಕೊತಾನೆ ಎಲ್ಲರ ಕಡೆಯಿಂದ. ಅವಾಗ ಮೌಲಾನಾ ಅಬ್ದುಲ್ ಕಲಾಂ ಆಜಾದರ್ ಸಿಟ್ ಕೇಳ್ತಾರೆ, ಗಾಂಧಿ ಕೇಳ್ತಾರೆ, ಗಾಂಧಿ ನಿನಗೆ ಮೊಹಮ್ಮದ್ ಅಲಿ ಜಿನ್ನಾ ಒಬ್ಬನೇ ಕಣ್ಣಿಗೆ ಕಾಣ್ತಾನೆ ಏನು? ನಾವು ಮುಸ್ಲಿಮ ನಾಯಕರ ಅಲ್ಲ ಏನು? ನಾವು ಮುಸ್ಲಿಂ ನಾಯಕರು ಹೌದಾ ಅಲ್ಲೋ? ನಾವ್ ಹೆಂಗ್ ಕಾಣ್ತೀವಿ? ನಿನ್ಗೆ ಮೊಹಮ್ಮದ್ ಅಲಿ ಜಿನ್ನಾ ಅಷ್ಟೇ ಬೇಕಾ ನಿನಗೆ? ನಿನಗೆ ಹೆಂಗ್ ಕಾಣ್ತೀವಿ ಹೇಳಿ ನಾವು? ಅವಾಗ ಗಾಂಧಿ ಸುಮ್ಮರಿ ಸಮಾಧಾನ ಯಾಕೆ ಮಾಡ್ತೀರಿ ಅಂತ. ಹೌದು, ಮತ್ತೆ ಈ ಒಳ್ಳೆ ಬರೇ ಮೊಹಮ್ಮದ್ ಅಲಿ ಜಿನ್ನಾನ ಮನಸ್ಸನ್ನ ಒಲಿಸ್ಲಾಕ್ ಪ್ರಯತ್ನ ಮಾಡಕತ್ತೀರಿ. ಕಾಂಗ್ರೆಸ್ ನಲ್ಲಿರುವಂತ ಮುಸಲ್ಮಾನರಿಗೆ ಅನ್ಯಾಯ ಮಾಡಿದಂಗ ಆಗ್ತದ ಗಾಂಧಿ ಅಂತೇಳಿ
ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರಾಗಿರ್ಬೋದು, ಗಡಿನಾಡಿನ ಗಾಂಧಿ ಆಗಿರುವಂತ ಖಾನ್ ಅಬ್ದುಲ್ ಗಫರ್ ಖಾನ್ ಅವ್ರು ಹೇಳ್ತಾರೆ, ಎಂತ ಮೊಹಮ್ಮದ್ ಅಲಿ ಜಿನ್ನಾ ಮಾತು ಕೇಳ್ತಾರೆ ಈ ಗಾಂಧಿ, ನೀವು ಬಿಟ್ಟು ಬಿಡ್ರಿ ಅವ್ರ ಮಾತಂತಂದಾಗ, ಅದೇ ಸಮಯದಲ್ಲಿ 1945ರಲ್ಲಿ ಕ್ಲೈಮೇಟ್ ಅಟ್ಲೆ ಸರ್ಕಾರ ಬರ್ತದೆ. ಅಟ್ಲೆ ಸರ್ಕಾರ 1946ಕ್ಕೆ ಭಾರತಕ್ಕೆ ಕ್ಯಾಬಿನೆಟ್ ಆಯೋಗ ಕಳಿಸ್ತದೆ. ಆ ಕ್ಯಾಬಿನೆಟ್ ಆಯೋಗದ ಪ್ರಕಾರ 1946 ಡಿಸೆಂಬರ್ 9ನೇ ತಾರೀಕು ಸಂವಿಧಾನ ರಚನೆ ಸ್ಟಾರ್ಟ್ ಆಗಿಬಿಡುತ್ತೆ. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರ ನಾಯಕತ್ವದಲ್ಲಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ ಡಿಸೆಂಬರ್ 11ನೇ ತಾರೀಕು ಸಂವಿಧಾನದ ಪೂರ್ಣ ಸ್ವರಾಜ್ಯನು ಸಂವಿಧಾನದ ನಾಯಕತ್ವ ವಹಿಸಿಕೊಂಡು ಸಂವಿಧಾನ ರಚನೆ ಮಾಡಿದಾಗ ಇದನ್ನ ಸಹಿಸಿಕೊಳ್ಳಾರಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಏನ್ ಮಾಡ್ತಾನಂದ್ರ 1946 ಆಗಸ್ಟ್ 16ನೇ ತಾರೀಕು ಪಶ್ಚಿಮ ಬಂಗಾಳದ ಎಲ್ಲಾ ಮುಸಲ್ಮಾನ್ ನಾಯಕರಿಗೆ ಕರೆ ಕೊಡ್ತಾನೆ, ಹಿಂದೂಗಳ ಮೇಲೆ ದಾಳಿ ಮಾಡ್ರಿ ಅಂತ. 1946 ಆಗಸ್ಟ್ 16ನೇ ತಾರೀಕ ಪಶ್ಚಿಮ ಬಂಗಾಳ ಬೂದಿ ಮುಚ್ಚಿದ ಕೆಂಡಾಗಿತ್ತು, ರಕ್ತದ ಹೊಳೆ ಹರಿತದೆ, 6,000 ಜನ ಸತ್ರು ಅಂತ. 20,000 ಜನ ನಿರ್ಗತಿಕರಾಗ್ತಾರೆ, 6,000 ಜನ ಸತ್ತು ಹೋಗ್ತಾರೆ. ಇದನ್ನ ಕಂಡಂತ ಮಹಾತ್ಮ ಗಾಂಧಿ ಹೇಳ್ತಾನೆ, ನೋವಿನಿಂದ ಹೇಳ್ತಾನೆ, ಭಾರತಾಂಬೆ ರಕ್ತದಲ್ಲಿ ಸ್ನಾನ ಮಾಡುವುದಾದರೆ ಸ್ನಾನ ಮಾಡಲಿ ಬಿಡು, ಎಟ್ಟಂತ ತಾಳ್ಬೇಕು ನಾನು. ಇಟ್ಟ ದಿನ ತಾಳೆ ಅವಾಗ ಎಲ್ಲಾ ಮುಸಲ್ಮಾನ್ ನಾಯಕರಂತರ ಗಾಂಧಿ ಸುಮ್ಮ ಗಾಂಧಿ ಹಂಗ ಮಾಡಕ್ ಹೋಗ್ಬಿಡಿ, ಹಿಂಗ್ಯಾಕ್ ಭಾಷಣ ಮಾಡಾಕತ್ತಿ ಇವತ್ತ, ಎಂದೂ ಭಾಷಣ ಮಾಡ್ಲಾರ. ಮತ್ತೆಲ್ಲಾ ಮಂದಿ ನೀರು ಕುಡಿ ಸುಮ್ ಕುಂದ್ರು ಮರೆ. 6,000 ಜನ ಸತ್ತಾರ್ರಿ, ಒಬ್ರ ಇಬ್ರ. ಮೊಹಮ್ಮದ್ ಅಲಿ ಜಿನ್ನಾನ ಉದ್ದೇಶ ಹೇಳ್ತಾರೆ, ಭಾರತಾಂಬೆ ರಕ್ತದಲ್ಲಿ ಸ್ನಾನ ಮಾಡುವುದಾದರೆ ಸ್ನಾನ ಮಾಡಲಿ ಬಿಡು, ಏನೇ ಕಾಲಕ್ಕ ಕಡಿ ಅಂತ. ಇದನ್ನ ಕಂಡಿರ್ತಕ್ಕಂತ ಪಶ್ಚಿಮ ಬಂಗಾಳದ ಫೆಡ್ರಿಸ್ ಬರೋಸ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ, ಹಿಂಗೆ ಹೋರಾಟ ಮಾಡಿದ್ರೆ ನಾವು 50 ವರ್ಷ ಭಾರತ ಆಳಬಹುದು ಅಂತ. ಯುವಕರ ಬಲ್ಲೇ ಒಗ್ಗಟ್ಟಿಲ್ಲ, ಇನ್ನೇನ್ ಇವು ನಮ್ಮ ವಿರುದ್ಧ ಹೋರಾಟ ಮಾಡ್ತಾವ. ಅವಾಗ ಮಹಾತ್ಮ ಗಾಂಧಿ ಅಂತಾನ, ಮೊಹಮ್ಮದ್ ಅಲಿ ಜಿನ್ನಾ ನೋಡಲ್ಲಿ ಅವ್ ಹೆಂಗ್ ಹೇಳಕತ್ತ ನೋಡಲ್ಲಿ, ನಾ ಏನ್ ಮಾಡ್ಲಾಕತ್ತೀನಿ, ನೀ ಏನ್ ಮಾಡಾಕತ್ತಿ, ಏನ ಕೋಡಿ ಅಂತ. ಯಾರಂದ್ರೆ ಮಹಾತ್ಮ ಗಾಂಧಿ ಮೊಹಮ್ಮದ್ ಅಲಿ ಜಿನ್ನಾ ಹೇಳ್ತಾನೆ. ಅವಾಗ ಎಲ್ಲಾ ಮುಸಲ್ಮಾನ್ ನಾಯಕರು ಬೈತಾರೆ, ಬೈದು ಆಯ್ತು ನಡ್ರಿ ಅಂತ ಹೇಳಿ 1946 ಸೆಪ್ಟೆಂಬರ್ 2ನೇ ತಾರೀಕು ಭಾರತದಲ್ಲಿ ತಾತ್ಕಾಲಿಕ ಸರ್ಕಾರ ಜಾರಿಗೆ ಬಂತು. ಆ ತಾತ್ಕಾಲಿಕ ಸರ್ಕಾರದಲ್ಲಿ 9 ಜನ ಕಾಂಗ್ರೆಸ್ನಿಂದ, 5 ಜನ ಮುಸ್ಲಿಂ ಲೀಗ್ನಿಂದ, 14 ಜನ ಸದಸ್ಯ ಮೆಂಬರ್ಶಿಪ್ ಆಗಿಬಿಟ್ರು. ಅವಾಗ ಯಾರು ಜವಾಹರ್ಲಾಲ್ ನೆಹರು ಪ್ರಧಾನಿ, ತಾತ್ಕಾಲಿಕ ಸರ್ಕಾರದ ಪ್ರಧಾನಿ ಜವಾಹರ್ಲಾಲ್ ನೆಹರು, ಈ ಕಡೆ ಲಿಯಾಕತ್ ಅಲಿ ಖಾನ್ ಹಣಕಾಸು ಸಚಿವ, ಇವ್ರು 5 ಮಂದಿ ಮೀಟಿಂಗ್ ಕರ್ಕೊಂಡು ಹೋಗ್ಬಿಡವ. ಯಾರು ಮೊಹಮ್ಮದ್ ಅಲಿ ಜಿನ್ನಾ, ಬರ್ರಿ ಅಲ್ಲಿ ಚಾ ಕುಡಿಯಂಬರಿ, ಇಲ್ಲಿ ಚಾ ಕುಡಿಯಂಬಲ್ಲಿ, ಅಲ್ಲಿ ಕುಂದ್ರಂಬರಿ, ಇಲ್ಲಿ ಕುಂದ್ರಂಬರಿ. ಜವಾಹರ್ಲಾಲ್ ನೆಹರು ಬರ್ರಿ ಅಣ್ಣ ಅಂತ ಇವ್ರು ಇಲ್ಲೇ ಒದರೋದೇ ಸತ್ತು ಹೋಗ್ಬೇಕು. ಎರಿಗೆ ಕೆರಿಗೆ ಸರ್ಕಾರ 3 ತಿಂಗಳದ ಬಿದ್ದು ಹೋಗ್ಬಿಡುತ್ತೆ. ತಾತ್ಕಾಲಿಕ ಸರ್ಕಾರದ ಪ್ರಧಾನಿಯಾಗಿರುವಂತ ಜವಾಹರ್ಲಾಲ್ ನೆಹರು ಪತ್ರ ಬರದ, ನಮ್ಮ ಸರ್ಕಾರ ಸ್ವಚ್ಛ ನಡೆಯಂಗಿಲ್ಲ, ನಮಗ ಅವ್ರಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ನಾವೊಂದು ಕರೆದ್ರೆ ಅವ್ರೊಂದು ಮಾಡ್ತಾರ, ಅವ್ರೊಂದು ಕರೆದ್ರೆ ನಾವೊಂದು ಮಾಡ್ತೀವಿ, ನಮಗ ಅವ್ರಿಗೆ ಹೊಂದಾಣಿಕೆ ಆಗಲ್ಲ, ಬಿಟ್ಟು ಬಿಡ್ರಿ ಅಂದಾಗ ಸರ್ಕಾರ ಬಿದ್ದು ಹೋಯ್ತು. 1947 ಜೂನ್ 3ನೇ ತಾರೀಕ ಬ್ಯಾಟನ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಬ್ಯಾಟನ್ ಯೋಜನೆ ರೆಡಿ ಮಾಡ್ತಾರೆ. ಜೂನ್ 3ನೇ ತಾರೀಕು ಅದನ್ನ ಬಾಲ್ಕನ್ ಪ್ಲಾನ್ ಅಂತ ಕರೀತಾರೆ, ಡಿಕ್ಕಿ ಬರ್ಡ್ ಪ್ಲಾನ್ ಅಂತ ಕರೀತಾರೆ, ಅದನ್ನ ಸ್ವತಂತ್ರ ಯೋಜನಾ ಪ್ಲಾನ್ ಅಂತ ಕರೀತಾರೆ. ಆ ಯೋಜನೆ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸ್ವತಂತ್ರ ಕೊಡುವುದು, ದೇಶೀಯ ಸಂಸ್ಥಾನಗಳು ನೀವು ಸ್ವತಂತ್ರ ಆಗಿರೋ ಉಳಿಬಹುದು, ಅಥವಾ ಭಾರತ ಒಕ್ಕೂಟ ಸೇರಬಹುದು, ಇಲ್ಲಾಂದ್ರೆ ಪಾಕಿಸ್ತಾನ ಒಕ್ಕೂಟ ಸೇರಬಹುದು. ಪಂಜಾಬ್ ಮತ್ತು ಬಂಗಾಳ ಅಲ್ಲಿಯ ಹಿಂದೂ ಮುಸಲ್ಮಾನರು ನಿರ್ಧಾರ ಮಾಡಬೇಕು, ಡಿವೈಡ್ ಆಗ್ಬೇಕೋ ಬೇಡ ಅಂತ ಹೇಳಿ. ಅಸ್ಸಾಂ ರಾಜ್ಯದ ಸಿಲ್ಲಾಟ ಪ್ರದೇಶ ಅಲ್ಲಿಯ ಜನ ಮತ ಗಣನೆ ಆಧಾರದ ಮೇಲೆ ಬಿಟ್ಟು ಬಿಡೋದು. 5ನೇ ಪಾಯಿಂಟ್ ಏನು ಅಂತಂದ್ರೆ, ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಸರ್ ರ್ಯಾಡ್ಕ್ಲಿಫ್ ಅನ್ನುವಂತ ವ್ಯಕ್ತಿ ನೇತೃತ್ವದಲ್ಲಿ ರ್ಯಾಡ್ಕ್ಲಿಫ್ ಆಯೋಗ ನೇಮಕ ಮಾಡ್ತಾರೆ. ಈ 5 ಅಂಶಗಳನ್ನು ಒಳಗೊಂಡು ಜೂನ್ 3ರ ಪ್ಲಾನ್ ಇಂಗ್ಲೆಂಡ್ ದೇಶಕ್ಕೆ ಹೋಗ್ತದೆ. ಜುಲೈ 15ನೇ ತಾರೀಕ ಇಂಗ್ಲೆಂಡಿನ ಸಂಸತ್ತಿನ ಕೆಳಮನೆ ಸಿಗ್ನೇಚರ್ ಮಾಡಿದರೆ, ಜುಲೈ 16ನೇ ತಾರೀಕ ಇಂಗ್ಲೆಂಡಿನ ಸಂಸತ್ತಿನ ಮೇಲ್ಮನೆ ಸಿಗ್ನೇಚರ್ ಮಾಡ್ತದೆ. ಜುಲೈ 18ನೇ ತಾರೀಕ ಅಲ್ಲಿಯ ರಾಜ್ಯ ಮನೆತನ ಸಿಗ್ನೇಚರ್ ಮಾಡ್ತದೆ. ಅಲ್ಲಿಯ ರಾಜ್ಯ ಮನೆತನ ಸಿಗ್ನೇಚರ್ ಮಾಡುವುದರ ಮೂಲಕ ಹೆಂಗ ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಸಿಗ್ನೇಚರ್ ಮಾಡಿದ ಮೇಲೆ ಮಸೂದೆ ಕಾಯ್ದೆ ಆಗ್ತದೋ, ಹಂಗ ಇಂಗ್ಲೆಂಡ್ ದೇಶದಲ್ಲಿ ಅಲ್ಲಿ ರಾಜ್ಯ ಮನೆತನ ಸಿಗ್ನೇಚರ್ ಮಾಡಿದ ನಂತರದ ಕಾಯ್ದೆ ಆಗ್ತದೆ. ಆ ಕಾಯ್ದೆ ಪ್ರಕಾರ 1947 ಆಗಸ್ಟ್ 14ನೇ ತಾರೀಕ ಪಾಕಿಸ್ತಾನ ಸ್ವತಂತ್ರ ಆದ್ರ, 1947 ಆಗಸ್ಟ್ 15ನೇ ತಾರೀಕ ರಾತ್ರಿ 12 ಗಂಟೆ 5 ನಿಮಿಷಕ್ಕೆ ಭಾರತ ದೇಶ ಸ್ವತಂತ್ರ ಆಯ್ತು. ಭಲೋ ಭಾರತ್ ಮತಾಕಿ. 1947 ಆಗಸ್ಟ್ 15ನೇ ತಾರೀಕು ಭಾರತ ದೇಶ ಸ್ವತಂತ್ರ ಆಯ್ತು. ಜವಾಹರ್ಲಾಲ್ ನೆಹರು ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿ ಟ್ರಸ್ಟಿ ವಿತ್ ಡಸ್ಟಿನ್ ಅನ್ನುವಂತ ಮಾತನ್ನು ಹೇಳ್ತಾರೆ ಪ್ರಥಮ ಬಾರಿಗೆ.
ಟ್ರಸ್ಟಿ ವಿತ್ ಡೆಸ್ಟಿನಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಇದೇ ಸಮಯದಲ್ಲಿ ಗಾಂಧಿ ಎಲ್ಲಿದ್ರು ಅಂತಂದ್ರೆ ಆ ಪಶ್ಚಿಮ ಬಂಗಾಳದ ನೌಕಾಲಿ ಎಂಬ ಸ್ಥಳದಲ್ಲಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಗಲಭೆಯನ್ನು ಶಮನ ಮಾಡ್ತಾ ಇದ್ರು. ಅಂತ ಮಹಾತ್ಮ ಗಾಂಧೀಜಿಯವರು 1948 ಜನವರಿ 30ರಂದು ಆ ದೆಹಲಿಯ ಬಿರ್ಲಾ ಮೈದಾನದಲ್ಲಿ ಗಾಂಧೀಜಿಯವರನ್ನ ನಾಥಾರಾಮ್ ಗೋಡ್ಸೆ ಅನ್ನುವಂತ ವ್ಯಕ್ತಿ ಗುಂಡಿಟ್ಟು ಕೊಲ್ಲುವುದರ ಮೂಲಕ ಮಹಾತ್ಮ ಗಾಂಧೀಜಿಯವರು ಹತ್ಯೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಹರೇ ರಾಮ್ ಅಂತೇಳಿ ಪ್ರಾಣ ಬಿಡ್ತಾರೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಕೊಂದಿದ್ದು ವಿನ್ಸ್ಟನ್ ಚರ್ಚಿಲ್ ಪತ್ರ ಬರೀತಾರೆ. ಭಾರತೀಯರೇ 1919ರಿಂದ 1947ರವರೆಗೆ ಉಳಿಸ್ಕೊಂಡ್ ಬಂದೆವು, ಆದ್ರೆ 1 ವರ್ಷ ಉಳಿಸ್ಕೊಳಕ್ ಆಗ್ಲಿಲ್ಲಲ್ಲ ನಿಮಗೆ. 70 ರೂಪಾಯಿದ ಗುಂಡು ಸಾಕಾಗಿತ್ತು ನಮಗೆ. ನಾವು ನಿಮ್ಮ ದೇಶದ ಕ್ರಾಂತಿಕಾರಿಗಳಿಗೆ ಅಂಜಲಿಲ್ಲ, ನಿಮ್ಮ ದೇಶದ ತೀವ್ರಗಾಮಿಗಳಿಗೆ ಅಂಜಲಿಲ್ಲ, ನಿಮ್ಮ ದೇಶದ ಮಂದಗಾಮಿಗಳಿಗೆ ಅಂಜಲಿಲ್ಲ. ನಾವು ಅಂಜಿದ್ದು ಒಂದು ಹರಿದ ಬಟ್ಟೆ ಮುರಿದ ಕೋಲಕ್ಕೆ ಅಂಜಿದೆವು, ನಿಮ್ಗೆ ಸ್ವತಂತ್ರ ಕೊಟ್ಟೆವು, ಆದ್ರೆ 1 ವರ್ಷ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ ಭಾರತ ದೇಶಕ್ಕೆ ಪತ್ರ ಬರೆದಿದ್ದ. ಇದೇ ಸಮಯದಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅವರೊಂದು ಮಾತು ಹೇಳ್ತಾರೆ, ಇನ್ನು 50 ವರ್ಷಗಳ ನಂತರ ಇಂಥ ಒಬ್ಬ ವ್ಯಕ್ತಿ ಭೂಮಿ ಮ್ಯಾಗ ನಡೆದಾಡಿದ್ದಾನೆಂದರೂ ಕೂಡ ಊಹೆ ಮಾಡಕ್ ಸಾಧ್ಯ ಇಲ್ಲ ಅಂತೇಳಿ ಆ ವ್ಯಕ್ತಿ ಗಾಂಧೀಜಿಯವರ ಕುರಿತು ಮಾಹಿತಿಯನ್ನ ಕೊಟ್ಟ. ಇಲ್ಲಿಗೆ ಆಧುನಿಕ